Hallelujah. Hallelujah. So, how many of you carrying your mask? ಎಷ್ಟು ಜನರು ನಿಮ್ಮ ಮಾಸ್ಕ್ ಅನ್ನು ತಂದಿದ್ದೀರಿ? Hallelujah. It's better to put your masks because if government sees and if anybody takes snaps, we will be caught. There was some 2 weeks back, I think one man had come try to take a snap, but everybody wearing the mask. ಏನಂದ್ರೆ ಒಂದ್ ವೇಳೆ ಗೌರ್ಮೆಂಟ್ದವರು ಅಧಿಕಾರಿಗಳು ಒಂದ್ ವೇಳೆ ಬರುವುದಾಗಿದ್ರೆ ಅವರು ಇಲ್ಲಿಂದ ಫೋಟೋ ತೆಗೆದುಕೊಂಡು ಏನಂದ್ರೆ ಅವ್ರು ನಮ್ಮ ಮೇಲೆ ದಂಡ ಹಾಕಬಹುದು. ಕಳೆದ ವಾರದಲ್ಲಿ ಒಬ್ಬ ವ್ಯಕ್ತಿ ಪ್ರಯತ್ನಿಸ್ತಾ ಇದ್ದ, ಆದರೆ ಎಲ್ಲರೂ ಮಾಸ್ಕ್ ಅನ್ನು ಧರಿಸಿಕೊಂಡಿದ್ರು. ಸೊ ಅದಕ್ಕೆ ದಯಮಾಡಿ ಮಾಸ್ಕ್ ಅನ್ನು ಹಾಕೊಂಡು ಕೂತ್ಕೊಳ್ರಿ ಅಂತ. God is a good God. ದೇವರು ಒಳ್ಳೆ ದೇವರಾಗಿದ್ದಾನೆ. So this evening he has given us a word from Psalm 50. ಇವತ್ತು ದೇವರು ನಮಗೆ ಕೀರ್ತನೆ 50ರಿಂದ ಆತನು ವಾಕ್ಯವನ್ನು ಕೊಟ್ಟಿದ್ದಾರೆ. So we'll read up to 15th verse. ನಾವು 15ನೇ ವಚನದಿಂದ ಓದೋಣ. But as we read these words, ಈ ವಾಕ್ಯಗಳನ್ನು ಓದುತ್ತಿರುವಾಗ so there are only particular words God may speak to us. ಮತ್ತು ದೇವರು ಒಂದು ವಿಶೇಷವಾದ ವಚನದಿಂದ ನಮ್ಮೊಂದಿಗೆ ಮಾತನಾಡಬಹುದು. So we'll read Psalm 50 as Ishwar to pray, Ishwar to read 1 to 15. 1 to 15. ಓಕೆ, ಕೀರ್ತನೆಗಳಲ್ಲಿ 50ನೇ ಅಧ್ಯಾಯ 1ರಿಂದ 15 ವಚನ. ದೇವಾದಿದೇವನಾದ ಯೆಹೋವನು ಪೂರ್ವದಿಂದ ಪಶ್ಚಿಮದವರೆಗೂ ಇರುವ ಭೂನಿವಾಸಿಗಳೆಲ್ಲರೂ ತನ್ನ ಸನ್ನಿಧಿಯಲ್ಲಿ ಬರಬೇಕೆಂದು ಆಜ್ಞಾಪಿಸಿದ್ದಾನೆ. ಅತ್ಯಂತ ರಮಣೀಯವಾದ ಚಿಯೋನಲ್ಲಿರುವ ದೇವರು ಪ್ರಕಾಶಿಸುತ್ತಾನೆ. ನಮ್ಮ ದೇವರು ಪ್ರತ್ಯಕ್ಷನಾಗುವಾಗ ಎಷ್ಟೋ ಮಾತ್ರಕ್ಕೂ ಸುಮ್ಮನಿರುವುದಿಲ್ಲ. ಆತನು ಮುಂಭಾಗದಲ್ಲಿ ಬೆಂಕಿ ಚಲಿಸುತ್ತದೆ, ಆತನ ಸುತ್ತಲೂ ಬಿರುಗಾಳಿ ಬೀಸುತ್ತದೆ. ಆತನು ತನ್ನ ಪ್ರಜೆಗಳ ನ್ಯಾಯ ವಿಚಾರಣೆಯಲ್ಲಿ ಭೂ ಆಕಾಶಗಳನ್ನು ಸಾಕ್ಷಿಗಳಾಗಿ ನೇಮಿಸುತ್ತಾನೆ. ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ದೇವರು ತಾನೇ ನ್ಯಾಯಾಧಿಪತಿ, ಆತನು ನೀತಿ ಸ್ವರೂಪನೆಂದು ಆಕಾಶ ಮಂಡಲು ಘೋಷಿಸುತ್ತದೆ. ಸೆಲಾ. ಆತನು ಆಜ್ಞಾಪಿಸುವುದೇನೆಂದರೆ, ಪ್ರಜೆಗಳಿರ ಇಸ್ರಾಯೇಲರೇ, ದೇವರಾದ ಯೆಹೋವನು ದೇವರಾದ ನಾನೇ ನಿಮ್ಮ ದೇವರು. ನಿಮಗೆ ಖಂಡಿತವಾಗಿ ಹೇಳುತ್ತೇನೆ, ಕೇಳಿರಿ, ನಾನು ನಿಮ್ಮ ಯಜ್ಞಗಳ ವಿಷಯದಲ್ಲಿ ತಪ್ಪೆನಿಸುವುದಿಲ್ಲ. ಸರ್ವಾಂಗ ಹೋಮಗಳನ್ನು ನೀವು ನಿತ್ಯವೂ ನನಗೆ ಸಮರ್ಪಿಸುತ್ತಿರಲಿಲ್ಲ. ಆದರೂ ನಿಮ್ಮ ಮನೆಗಳಿಂದ ನನಗೆ ಹೋರಿ ಬೇಕಾಗಿಲ್ಲ, ನಿಮ್ಮ ದೊಡ್ಡಿಗಳಿಂದ ನನಗೆ ಹೋತು ಬೇಕಾಗಿಲ್ಲ. ಕಾಡಿನಲ್ಲಿರುವ ಸರ್ವ ಮೃಗಗಳು, ಗುಡ್ಡಗಳಲ್ಲಿರುವ ಸಾವಿರಾರು ಪಶುಗಳು ನನ್ನವೇ. ಬೆಟ್ಟಗಳ ಪಕ್ಷಿಗಳನ್ನೆಲ್ಲ ಬಲ್ಲೆ, ಅಡವಿಯ ಜೀವ ಜಂತುಗಳೆಲ್ಲ ನನಗೆ ಗೊತ್ತುಂಟು. ನನಗೆ ಹಸಿವಿದ್ದರೆ ನಿಮಗೆ ತಿಳಿಸುವುದಿಲ್ಲ. ಲೋಕವು ಅದರಲ್ಲಿರುವುದೆಲ್ಲವೂ ನನ್ನದೇ. ನಾನು ಹೋರಿಗಳ ಮಾಂಸವನ್ನು ತಿನ್ನುವುದೋ, ಹೋತುಗಳ ರಕ್ತವನ್ನು ಉಂಟೆ? ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ. ಮಾಡಿದ ಹರಕೆಗಳನ್ನು ಪರಾತ್ಮನಿಗೆ ಸಲ್ಲಿಸಿರಿ. ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನಾನು ಕೊಂಡಾಡುವಿರಿ. Amen. Amen. Shall we pray? ಪ್ರಾರ್ಥನೆ ಮಾಡಿಕೊಳ್ಳೋಣ. Lord, as we look to your word this evening, O God, ಕರ್ತನೇ, ಈ ಸಾಯಂಕಾಲ ವೇಳೆ ನಿನ್ನ ವಾಕ್ಯವನ್ನು ನಾವು ದೃಷ್ಟಿಸುತ್ತಿರುವಾಗ let the word come alive to our hearts, God. ನಿನ್ನ ವಾಕ್ಯ ನಮ್ಮ ಹೃದಯಕ್ಕೆ ಸಜೀವವಾಗಿ Every powers of darkness trying to steal your word from our heart, we bind and cast them out in Jesus' name. ಕರ್ತನೇ, ನಮ್ಮಿಂದ ವಾಕ್ಯವನ್ನು ಕದ್ದುಕೊಳ್ಳುವ ಅಂಧಕಾರದ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನಾವು ವಿರೋಧಿಸುತ್ತೇವೆ. Lord, we pray thee, let the word sink into our heart, God. ಕರ್ತನೇ, ನಾವು ಪ್ರಾರ್ಥಿಸುತ್ತೇವೆ, ನಿನ್ನ ವಾಕ್ಯ ನಮ್ಮ ಹೃದಯದಲ್ಲಿ ಅದು ಮುಳುಗಲಿ ಎಂಬುದಾಗಿ. Lord, let the word speak to our hearts, God. ಕರ್ತನೇ, ನಿನ್ನ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡಲಿ ಸ್ವಾಮಿ. Let it bring light to our heart, God. ಮತ್ತು ಅದು ನಮ್ಮ ಹೃದಯಕ್ಕೆ ಬೆಳಕನ್ನು ಉಂಟು ಮಾಡಲಿ ಸ್ವಾಮಿ. That we may know you and walk in victory, God. ಮತ್ತು ನಾವು ನೀನು ತಿಳ್ಕೊಂಡು ಆ ಜಯದಲ್ಲಿ ನಡೆಯುವಂತೆ ಸ್ವಾಮಿ. We give glory and honor and praise. ನಿನಗೆಲ್ಲ ಮಹಿಮೆ ಗೌರವ ನಾವು ಕೊಡ್ತೇವೆ. In Jesus' name we pray. ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್. It says, the first verse says, God, it says, from the rising of the sun, he spoken and called the earth. It says, come into his presence. ಮತ್ತು ಪೂರ್ವದಿಂದ ಪಶ್ಚಿಮದವರೆಗೂ ಇರುವವರಿಗೆ
ದೇವರು ಹೇಳ್ತಾರೆ, ಭೂನಿವಾಸಿಗಳೇ ನನ್ನ ಸನ್ನಿಧಿಗೆ ಬರಬೇಕೆಂದು ಆಜ್ಞಾಪಿಸುತ್ತಾನೆ. He calls us. ಆತನು ನಮ್ಮನ್ನು ಕರೀತಾ ಇದ್ದಾನೆ. He calls us to come into his presence. ಮತ್ತು ಆತನ ಸನ್ನಿಧಾನದಲ್ಲಿ ಬರುವುದಕ್ಕಾಗಿ ದೇವರು ನಮ್ಮನ್ನು ಕರೀತಾ ಇದ್ದಾರೆ. God is a mighty one. He is the most high God. He calls us into his presence. ದೇವರು ಬಲವುಳ್ಳ ದೇವರು, ಆತನು ಪರಾತ್ಮನಾದ ದೇವರು ಅಥವಾ ಉನ್ನತನಾದ ದೇವರು. ಆತನು ನಮ್ಮನ್ನು ತನ್ನ ಸನ್ನಿಧಾನಕ್ಕೆ ಕರೀತಾ ಇದ್ದಾನೆ. Yeah. So many times we think it is okay, just look into Zoom app and whatever the work we be doing in the house, and while doing the work we'll see. ಮತ್ತು ಏನಂದ್ರೆ ಆ ಒಂದು ಝೂಮ್ ಆ್ಯಪ್ನಲ್ಲಿ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ಆ ಝೂಮ್ ಆ್ಯಪ್ ಹಚ್ಚೋಣ, ಅದ್ರ ನಾವು ಕೆಲಸ ಮಾಡ್ಕೊಂತ ಅದನ್ನು ನೋಡ್ತಾ ಇರೋಣ ಎಂಬುದಾಗಿ ಈ ರೀತಿ ಆಲೋಚಿಸ್ತೇವೆ. How many of us while seeing the Zoom app really lift up our hands and worship God? ಎಷ್ಟು ಜನರು ನಾವು ಹೇಳ್ತೇವೆ ನಿಜವಾಗ್ಲೂ ನಾವು ಝೂಮ್ ಆ್ಯಪ್ನಲ್ಲಿ ದೇವರನ್ನ ಆರಾಧಿಸ್ತೇವೆ ಎಂಬುದಾಗಿ ಹೇಳ್ಬೋದು. So while just watch or really worship God in the time when we watching live in Zoom app. ಝೂಮ್ ಆ್ಯಪ್ನಲ್ಲಿ ನಾವು ಅದನ್ನು ನೇರವಾಗಿ ಪ್ರಸಾರ ಆಗುತ್ತದೆ ನೋಡುತ್ತಿರುವಾಗ ನಾವು ದೇವರನ್ನ ಅಲ್ಲಿ ನಾವು ಆರಾಧಿಸಬೇಕಾಗ್ತದೆ. Here it says God calls us into his presence. ದೇವರು ನಮ್ಮನ್ನು ತನ್ನ ಸನ್ನಿಧಾನಕ್ಕೆ ಕರೀತಾ ಇದ್ದಾನೆ. He has spoken and called the earth. ಮತ್ತು ಆತನು ಭೂ ನಿವಾಸಿಗಳಿಗೆ ಮಾತನಾಡ್ತಾನೆ ಅಥವಾ ಭೂಮಿಗೆ ಮಾತನಾಡ್ತಾ ಇದ್ದಾರೆ, to come into his presence. ಆತನ ಸನ್ನಿಧಾನಕ್ಕೆ ಬರುವಂತೆ. Yeah, this is our God calls us both we personally and as a group we must come into his presence. ಮತ್ತು ದೇವರು ಕರೆಯುವಾಗ ವೈಯಕ್ತಿಕವಾಗಿ ಆಗಲಿ ಮತ್ತು ಗುಂಪಾಗಿ ಅಥವಾ ಸಮೂಹವಾಗಿ ದೇವರ ಸನ್ನಿಧಾನಕ್ಕೆ ನಾವು ಬರಬೇಕು. That assures that we have to spend time with God. ಅದರ ಅರ್ಥ ಏನಂದ್ರೆ ನಾವು ದೇವರೊಂದಿಗೆ ಸಮಯವನ್ನ ಕಳಿಬೇಕ್ರಿ. Yeah. It's the second verse. Out of Zion, the perfection of beauty, God will shine forth. ಮತ್ತು ಅಲ್ಲಿ ಎರಡನೇ ವಚನ, ಅತ್ಯಂತ ರಮಣೀಯವಾದ ಚಿಯೋನ್ನಲ್ಲಿರುವ ದೇವರು ಪ್ರಕಾಶಿಸುತ್ತಾನೆ. God shines forth. ದೇವರು ಪ್ರಕಾಶಿಸುತ್ತಾನೆ. So in the Old Testament, in the time of Moses, if there is a shining forth in the tabernacle, there is something wrong. Shining forth when the light shines on the tabernacle. ಮತ್ತು ಆ ಒಂದು ಟ್ಯಾಬರ್ನಾಕಲ್ ಅಂದ್ರೆ ದೇವದರ್ಶನ ಗುಡಾರದಲ್ಲಿ ಅಲ್ಲಿ ಏನಂದ್ರೆ ಒಂದು ದೇವರ ಒಂದು ಪ್ರಕಾಶ ಅಲ್ಲಿ ಪ್ರಕಾಶಿಸುತ್ತೆ ಎಂಬುದಾಗಿ ನೋಡ್ತೇವೆ. So when Aaron and Miriam spoke against Moses, ಯಾವಾಗ ಮಿರ್ಯಾಮಳು ಮತ್ತು ಆರೋನನು ಮೋಶೆ ವಿರುದ್ಧವಾಗಿ ಮಾತನಾಡಿದ್ರು, there is a light shine forth on the tabernacle. ಮತ್ತು ದೇವದರ್ಶನ ಗುಡಾರದ ಮೇಲೆ ಅಲ್ಲಿ ಬೆಳಕು ಪ್ರಕಾಶಿಸುತ್ತೆ ಎಂಬುದಾಗಿ. So then they are afraid some trouble is there. ಮತ್ತು ಆಗ ಅವರು ಹೆದರಿದ್ರು, ಏನೋ ಒಂದು ಭಯಂಕರ ಅಥವಾ ಆಪತ್ತು ಕಾದಿದೆ ಎಂಬುದಾಗಿ. God called them 3 to the tabernacle. ಮತ್ತು ದೇವರು ಆ 3 ಜನರನ್ನ ತನ್ನ ದರ್ಶನ ಗುಡಾರಕ್ಕೆ ಅವರನ್ನ ಕರೀತಾನೆ. Then there was a curse upon Miriam. ಮತ್ತು ಅಲ್ಲಿ ಮಿರ್ಯಾಮಳ ಮೇಲೆ ಶಾಪ ಬರ್ತದೆ. Because she spoke against Moses. ಯಾಕೆ ಆಕೆ ಅಂದ್ರೆ ಅವಳು ಮೋಶೆ ವಿರುದ್ಧವಾಗಿ ಮಾತನಾಡ್ತಾಳೆ. So that's if something shine forth, we think we is something to be afraid of. ಮತ್ತು ಅಲ್ಲಿ ಏನಾದರೂ ಪ್ರಕಾಶಿಸುವಾಗ ಏನೋ ಒಂದು ಆಪತ್ತು ಅಥವಾ ಭಯಪಡಿಸುವಂತ ಸಂಗತಿ ಎಂಬುದಾಗಿ ಆಲೋಚಿಸ್ತೇವೆ. But here not, it is God's glory shining. ಆದರೆ ಇಲ್ಲಿ ದೇವರ ಮಹಿಮೆ ಪ್ರಕಾಶಿಸ್ತಾ ಇದೆ. And third verse is, God shall come and shall not keep silent. A fire shall devour before him, and it shall be very tempestuous all around him. ಮತ್ತು ನಮ್ಮ ದೇವರು ಪ್ರತ್ಯಕ್ಷನಾಗುವಾಗ ಎಷ್ಟು ಮಾತ್ರಕ್ಕೂ ಸುಮ್ಮನಿರುವುದಿಲ್ಲ. ಆತನ ಮುಂಭಾಗದಲ್ಲಿ ಬೆಂಕಿ ಪ್ರಜ್ವಲಿಸುತ್ತದೆ, ಆತನ ಸುತ್ತಲೂ ಬಿರುಗಾಳಿ ಬೀಸುತ್ತದೆ. So many times when God shows to his people, there are different manifestations. ದೇವರು ತನ್ನ ಜನರಿಗೆ ತನ್ನನ್ನು ತೋರಿಸಿಕೊಳ್ಳುವಾಗಲಿ ಆತನು ವ್ಯತ್ಯಾಸ ರೀತಿಯಲ್ಲಿ ಆತನಲ್ಲಿ ಕಾಣಿಸಿಕೊಳ್ಳುವುದನ್ನು ನೋಡ್ತೇವೆ. So when God calls Moses, ದೇವರು ಮೋಶೆಯನ್ನು ಕರೆದಾಗ shall be dark cloud. ಅಲ್ಲಿ ಒಂದು ಕಾರ್ಗತ್ತಲು ಇತ್ತು. Cloud, dark cloud. ಕಾರ್ಗತ್ತಲು ಮೋಡ ಎಂಬುದಾಗಿ ನೋಡ್ತೇವೆ. And there inside Moses goes. ಅಲ್ಲಿ ಅದರ ಒಳಗಡೆ ಮೋಶೆ ಹೋಗಿ ಪ್ರವೇಶಿಸ್ತಾನೆ. From that dark cloud the light shines forth. ಮತ್ತು ಆ ಒಂದು ಮೋಡದಿಂದ ಬೆಳಕು ಪ್ರಕಾಶಿಸುತ್ತದೆ. There God is speaking directly to Moses. ಅಲ್ಲಿ ದೇವರು ನೇರವಾಗಿ ಮೋಶೆಯೊಂದಿಗೆ ಮಾತನಾಡ್ತಾ ಇದ್ದಾರೆ. Where Moses writes all the ordinances what God spoke and he brings them back to children of Israel. ಮತ್ತು ಅಲ್ಲಿ ದೇವರು ತಿಳಿಸಿದಂತ ಆ ವಾಕ್ಯಗಳನ್ನು ಅಥವಾ ದೇವರ ಆಜ್ಞೆಗಳನ್ನ ಮೋಶೆ ಅಲ್ಲಿ ಬರೆದು ಇಸ್ರಾಯೇಲರ ಬಳಿಗೆ ಅವುಗಳನ್ನು ತರ್ತಾನೆ. And
when God was speaking to Elijah, ದೇವರು ಎಲೀಷನೊಂದಿಗೆ ಮಾತನಾಡುತ್ತಿರುವಾಗ there was an earthquake, ಅಲ್ಲಿ ಭೂಕಂಪ ಉಂಟಾಯಿತು, there was a thunderbolt, ಅಲ್ಲಿ ಗುಡುಗಿನ ಶಬ್ದ ಉಂಟಾಯಿತು, and also there was a tempest. ಮತ್ತು ಅಲ್ಲಿ ಬಿರುಗಾಳಿ ಬೀಸಿತು. And yet God did not speak through them. ಮತ್ತು ದೇವರು ಅವುಗಳ ಮೂಲಕವಾಗಿ ಎಲಿಯನೊಂದಿಗೆ ಮಾತನಾಡಲಿಲ್ಲ. But God spoke to him in still small voice. ಆದರೆ ದೇವರು ಮೃದು ಧ್ವನಿಯಿಂದ ಆತನ ಜೊತೆಗೆ ಮಾತನಾಡ್ತಾರೆ. So in different way, maybe God spoke to Elisha in different way, Elijah different way, Moses different way, but different manifestations. ಮತ್ತು ದೇವರು ಎಲೀಷನೊಂದಿಗೆ, ಮೋಶೆಯೊಂದಿಗೆ ಮತ್ತು ಎಲಿಯನೊಂದಿಗೆ ವ್ಯತ್ಯಾಸವುಳ್ಳ ರೀತಿಯಲ್ಲಿ ವ್ಯತ್ಯಾಸ ಒಂದು ಸಂಗತಿಗಳನ್ನು ತೋರಿಸಿದ್ರ ಮೂಲಕ ದೇವರು ಮಾತನಾಡಿದ್ದಾರೆ. When we read about the book of Job, ನಾವು ಯೋಬನ ಪುಸ್ತಕವನ್ನ ಓದುವಾಗ God spoke to Job in a whirlwind. ಮತ್ತು ದೇವರು ಅಲ್ಲಿ ಯೋಬನೊಂದಿಗೆ ಆ ಬಿರುಗಾಳಿಯಲ್ಲಿ ಅವನ ಜೊತೆಗೆ ಮಾತನಾಡಿದ. Yeah, when this tempestuous wind came, Job knew it is God speaking to him. ಮತ್ತು ಅಲ್ಲಿ ಬಿರುಗಾಳಿ ಬೀಸಲ್ಪಡುವಾಗ ಅಲ್ಲಿ ಯೋಬನ ಅರ್ಥ ಮಾಡಿಕೊಳ್ತಾನೆ, ದೇವರು ಇಲ್ಲಿ ಮಾತನಾಡ್ತಾ ಇದ್ದಾನೆ ಎಂಬುದು. Not only Job heard the voice, even his 4 friends also heard what God is speaking. ಕೇವಲ ಯೋಬನ ಅಷ್ಟೇ ಅಲ್ಲ, ಆತನ 4 ಜನ ಸ್ನೇಹಿತರು ಕೂಡ ದೇವರ ಸ್ವರವನ್ನು ಅವರು ಕೇಳಿದರು. And 4th verse, he shall call the heavens from the above, and to the earth he may judge his people. ಆತನು ತನ್ನ ಪ್ರಜೆಗಳ ನ್ಯಾಯ ವಿಚಾರಣೆಗೆ ಭೂ ಆಕಾಶಗಳನ್ನು ಸಾಕ್ಷಿಯಾಗಿ ನೇಮಿಸುತ್ತಾನೆ ಎಂಬುದಾಗಿ ನೋಡ್ತೇವೆ. It says he calls heavens and earth that he may judge his people. ಮತ್ತು ಭೂಮಿ ಆಕಾಶಗಳನ್ನ ತನ್ನ ಜನರನ್ನ ಏನಂದ್ರೆ ನ್ಯಾಯ ಸ್ಥಾಪಿಸುವುದಕ್ಕಾಗಿ, ವಿಚಾರಣೆಗಾಗಿ ಭೂಮಿ ಆಕಾಶಗಳನ್ನು ದೇವರು ಕರೀತಾನೆ. There will be a judgment day. ಅಲ್ಲಿ ಒಂದು ನ್ಯಾಯ ತೀರ್ಪಿನ ದಿನ ಇದೆ ರೀ. On that day, when God sitting on the great white throne, ಮತ್ತು ಆ ದಿವಸ ದೇವರು ಆ ಒಂದು ಮಹಾ ಬಿಳಿ ಸಿಂಹಾಸನ ಮೇಲೆ ಕೂತುಕೊಂಡಿರುವಾಗ he calls the earth and heavens to testify against those people. ಮತ್ತು ಆ ಜನರ ವಿರುದ್ಧವಾಗಿ ಸಾಕ್ಷಿ ಕೊಡುವುದಕ್ಕಾಗಿ ದೇವರು ಭೂಮಿ ಆಕಾಶಗಳನ್ನ ಕರೀತಾನೆಂಬುದಾಗಿ ನೋಡ್ತೇವೆ. Testify for them or against them. ಅವರ ವಿರುದ್ಧವಾಗಿ ಆಗಲಿ ಅವರ ಪರವಾಗಿ ಆಗಲಿ ಸಾಕ್ಷಿ ಹೇಳುವುದಕ್ಕಾಗಿ. The book of Prophet says even the stones in the wall will speak against you. ಮತ್ತು ಅಲ್ಲಿ ಪ್ರವಾದಿಗಳ ಪುಸ್ತಕದಲ್ಲಿ ಹೇಳ್ತದೆ ಏನಂದ್ರೆ ಗೋಡೆಗಳು ಕೂಡ ನಿಮ್ಮ ವಿರುದ್ಧವಾಗಿ ಸಾಕ್ಷಿ ನುಡಿತದೆ ಎಂಬುದಾಗಿ. They are scientifically proven those things. ಮತ್ತು ವೈಜ್ಞಾನಿಕವಾಗಿ ಅವುಗಳನ್ನ ಖಚಿತ ಅಥವಾ ಸಾಬೀತು ಮಾಡಿದ್ದಾರೆ. But I will not talk about that now. ಈಗ ಅದರ ಬಗ್ಗೆ ನಾವು ಮಾತನಾಡುವುದಿಲ್ಲ. 5th verse again, God says, gather my saints together to me, those who have made a covenant with me by sacrifice. ಮತ್ತು 5ನೇ ವಚನ, ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿರಿ ಎಂದು ಆಜ್ಞಾಪಿಸು. God calls every people to come into his presence. ಮತ್ತು ಮೊದಲನೆಯ ಒಂದು ವಚನದಲ್ಲಿ ದೇವರು ಎಲ್ಲಾ ಜನರನ್ನ ತನ್ನ ಸನ್ನಿಧಿಗೆ ಕರೀತಾ ಇದ್ದಾನೆ. And in 5th verse is gather to me, make them come together. ಮತ್ತು ಇಲ್ಲಿ ದೇವರು ಏನಂದ್ರೆ ನನ್ನ ಭಕ್ತರನ್ನ ಅಥವಾ ಅವರನ್ನ ಕೂಡಿಸಿರಿ ಎಂಬುದಾಗಿ ಹೇಳುವಂತ ಸಂಗತಿ. Not only you coming to the presence of God, bring somebody into the presence of God. ಕೇವಲ ನೀವು ದೇವರ ಸನ್ನಿಧಾನಕ್ಕೆ ಮಾತ್ರ ಬರುವುದಷ್ಟೇ ಅಲ್ಲ, ಬೇರೆಯವರನ್ನು ಕೂಡ ದೇವರ ಸನ್ನಿಧಾನಕ್ಕೆ ಕರ್ಕೊಂಡು ಬರಬೇಕು. Bring my people who made a covenant with me. ನನ್ನೊಂದಿಗೆ ಒಡಂಬಡಿಕೆ ಮೂಲಕವಾಗಿ ಅಂದ್ರೆ ಯಜ್ಞದ ಒಡಂಬಡಿಕೆ ಮೂಲಕವಾಗಿ ಒಡಂಬಡಿಕೆ ಮಾಡಿಕೊಂಡ ಭಕ್ತರನ್ನ ಕರೆದು ಬನ್ನಿರಿ ಎಂಬುದಾಗಿ. We are the people of the New Testament. ನಾವು ಹೊಸ ಒಡಂಬಡಿಕೆಯ ಜನರಾಗಿದ್ದೇವೆ. We have made a covenant with God by the sacrifice of Jesus. ಯೇಸುವಿನ ಯಜ್ಞದ ಮೂಲಕವಾಗಿ ನಾವು ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದೇವೆ. And all the people who have made covenant with God, let them come into his presence. ಮತ್ತು ಯಜ್ಞದ ಅಥವಾ ಒಡಂಬಡಿಕೆ ಮೂಲಕವಾಗಿ ಅಂದ್ರೆ ದೇವರೊಂದಿಗೆ ಒಪ್ಪಂದ ಮಾಡಿಕೊಂಡಂತ ಜನರನ್ನ ನನ್ನ ಬಳಿಗೆ ಬರಮಾಡ್ರಿ ಎಂಬುದಾಗಿ ಅಥವಾ ಒಟ್ಟುಗೂಡಿಸಿರಿ ಎಂಬುದಾಗಿ. Again 6 verses, let the heavens declare his righteousness, for God himself is judge. ಮತ್ತು ದೇವರು ತಾನೇ ನ್ಯಾಯಾಧಿಪತಿ ಆಗಿದ್ದಾನೆ, ಆಕಾಶ ಮಂಡಲವು ಆತನ ನೀತಿಯನ್ನು ಘೋಷಿಸಲಿ. Amen. Amen. It says heavens declare his righteousness. ಆಕಾಶ ಮಂಡಲವು ಆತನ ನೀತಿಯನ್ನು ಘೋಷಿಸಲಿ ಎಂಬುದಾಗಿ. If heavens declares his righteousness, we also need to declare his righteousness. ಮತ್ತು ಆಕಾಶ ಮಂಡಲವು ದೇವರ ನೀತಿಯನ್ನ ಘೋಷಿಸ್ತಾ ಇರುವುದರಿಂದ, ಹೇಳುತ್ತಾ ಇರುವುದರಿಂದ ನಾವು ಕೂಡ ದೇವರ ನೀತಿಯನ್ನ ಘೋಷಿಸಬೇಕು ಅಥವಾ ಹೇಳಬೇಕು.
He is God of righteousness. ನಮ್ಮ ದೇವರು ಆತನು ನೀತಿ ದೇವರಾಗಿದ್ದಾನೆ. There is no injustice in him. ಆತನಲ್ಲಿ ಅನ್ಯಾಯ ಅನ್ನುವಂಥದ್ದು ಇಲ್ಲವೇ ಇಲ್ಲ. Though so many times we try to find a fault with our God. ಮತ್ತು ಅನೇಕ ಸಾರಿ ನಮ್ಮ ದೇವರಲ್ಲಿ ತಪ್ಪು ಕಂಡುಹಿಡಿಯುವುದಕ್ಕಾಗಿ ನಾವು ಪ್ರಯತ್ನಿಸ್ತೇವೆ. So in the time of Job, ಯೋಬನ ಸಮಯದಲ್ಲಿ so he made a mistake. ಆತ ಒಂದು ತಪ್ಪು ಮಾಡ್ತಾನೆ. He says God has no brain. ದೇವರಿಗೆ ಮೆದುಳಿಲ್ಲ, ಬುದ್ಧಿ ಇಲ್ಲ ಮೆದುಳಿಲ್ಲ ಎಂಬುದಾಗಿ. So I am a righteous man, he brought calamity upon me. ನಾನು ನೀತಿವಂತನಾಗಿದ್ದೇನೆ, ಆದರೆ ನನ್ನ ಮೇಲೆ ಸಂಕಟವನ್ನು ತಂದಿದ್ದಾನೆ. There are people in front of me, they are wicked people, they are enjoying life. ನನ್ನ ಎದುರುಗಡೆ ದುಷ್ಟ ಜನರಿದ್ದಾರೆ, ಆದರೆ ಅವರು ತಮ್ಮ ಜೀವನದಲ್ಲಿ ಸಂತೋಷಿಸ್ತಾ ಇದ್ದಾರೆ. God doesn't know the judgment. ಅಂದ್ರೆ ದೇವರಿಗೆ ನ್ಯಾಯ ತೀರ್ಪು ಮಾಡುವುದು, ನ್ಯಾಯ ವಿಧಿಸುವುದು ಗೊತ್ತಿಲ್ಲ ಎಂಬುದಾಗಿ ಹೇಳುವಂತ ಮಾತು. When God start to speak to him through whirlwind, ಯಾವಾಗ ದೇವರು ಆತನ ಜೊತೆಗೆ ಬಿರುಗಾಳಿ ಮೂಲಕವಾಗಿ ಮಾತನಾಡಕ್ಕೆ ಪ್ರಾರಂಭಿಸಿದರು, he says, Lord, I'm sorry, I spoke wrong things about you. ಆಗ ಯೋಬನ ತನಕ ದೇವರೇ ನನ್ನ ಕ್ಷಮಿಸು, ನಾನು ತಪ್ಪಾಗಿ ಮಾತನಾಡಿದ್ದೇನೆ ಎಂಬುದಾಗಿ. He's a righteous man. ಆತನು ನೀತಿಯ ದೇವರಾಗಿದ್ದಾನೆ. And God himself declares 3 times in book of Job that he is a righteous man. ಮತ್ತು ದೇವರು ಯೋಬನ ವಿಷಯದಲ್ಲಿ ಆ ಪುಸ್ತಕದಲ್ಲಿ 3 ಸಾರಿ ಆತನು ಹೇಳ್ತಾನೆ, ಆತನು ಯೋಬನು ನೀತಿವಂತ ಮನುಷ್ಯನೆಂಬುದಾಗಿ. But when the time problem came, ಆದರೆ ಕಷ್ಟ ಬಂದಾಗ ಅಥವಾ ಸಮಸ್ಯೆ ಬಂದಾಗ he used his tongue wrongly. ಆದರೆ ಆತನ ತನ್ನ ಬಾಯಿಯನ್ನು ತಪ್ಪಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ತಾನೆ. But he was a man of integrity. ಆದರೆ ಆ ಯೋಬನು ಯಥಾರ್ಥವಾದ ಮನುಷ್ಯನು. And even in his calamity he spoke in integrity. ಮತ್ತು ತನ್ನ ಒಂದು ಸಂಕಟದಲ್ಲಿ ಕೂಡ ಏನಂದ್ರೆ ಆತನು ಯಥಾರ್ಥವಾಗಿ ಮಾತನಾಡಿದ. And God liked that. ದೇವರು ಅದನ್ನ ಇಷ್ಟಪಟ್ರು. And he didn't have one thing inside, outside speaking another things. He did not speak like that. ಮತ್ತು ಒಳಗಡೆ ಒಂದು ಹೊರಗಡೆ ಒಂದು ಆ ರೀತಿಯಾಗಿ ಯೋಬನು ಮಾತನಾಡಲಿಲ್ಲ. But God, he is a judge, righteous judge. ಮತ್ತು ಆತನು ನೀತಿಯ ದೇವರಾಗಿದ್ದಾನೆ, ನೀತಿಯಿಂದಲೇ ಆತನು ನ್ಯಾಯ ಸ್ಥಾಪಿಸುತ್ತಾನೆ. We need to declare that he is a righteous God. ಮತ್ತು ನಾವು ಕೂಡ ಘೋಷಿಸಬೇಕು ಆತನು ನೀತಿಯ ದೇವರೆಂಬುದಾಗಿ. Yeah. Then 7th verse onwards it talks about the sacrifices. ಮತ್ತು 7ನೇ ವಚನದಿಂದ ಅಲ್ಲಿ ಯಜ್ಞದ ಬಗ್ಗೆ ಮಾತನಾಡುತ್ತದೆ. And he says, "Here, O my people, I will speak. Here I will testify against you. I am God, your God. I will not rebuke you for your sacrifices or your burnt sacrifices, which you continually before me." ಅಲ್ಲಿ ದೇವರು 7ನೇ ವಚನದಲ್ಲಿ ಹೇಳುವಂತ ಸಂಗತಿ 7 ಮತ್ತು 8ನೇ ವಚನದಲ್ಲಿ ಆತನು ಆಜ್ಞಾಪಿಸುವುದೇನೆಂದರೆ, ಪ್ರಜೆಗಳಿರ ಇಸ್ರಾಯೇಲರೇ, ದೇವರಾದ ನಾನೇ ನಿಮ್ಮ ದೇವರು, ನಿಮಗೆ ಖಂಡಿತವಾಗಿ ಹೇಳುತ್ತೇನೆ, ಕೇಳಿರಿ, ನಾನು ನಿಮ್ಮ ಯಜ್ಞಗಳ ವಿಷಯದಲ್ಲಿ ತಪ್ಪೆನಿಸುವುದಿಲ್ಲ. ಸರ್ವಾಂಗ ಹೋಮಗಳನ್ನು ನೀವು ನಿತ್ಯವೂ ನನಗೆ ಸಮರ್ಪಿಸುತ್ತೀರಲ್ಲ. Yeah, he says you are offering sacrifices. ನೀವು ಯಜ್ಞಗಳನ್ನು ಅರ್ಪಿಸ್ತಾ ಇದ್ದೀರಿ. If they want to praise God, they have to bring a sacrifice. ಅವರು ದೇವರನ್ನ ಸ್ತುತಿಸಬೇಕಂದ್ರೆ ಅವರು ಯಜ್ಞಗಳನ್ನ ತರಬೇಕು. It may be a bull, it may be goat, whatever it may be. ಒಂದು ವೇಳೆ ಅದು ಏನಂದ್ರೆ ಕುರಿ ಆಗಿರಬಹುದು, ಅಥವಾ ಎತ್ತಾಗಿರಬಹುದು, ಅಥವಾ ಆಡಾಗಿರಬಹುದು. And it will cost them some money. ಮತ್ತು ಅದು ಅವರಿಗೆ ಬೆಲೆ ತೆತ್ತಬೇಕಾಗ್ತದೆ ಅಥವಾ ಅವರು ಕೊಂಡುಕೊಳ್ಳಬೇಕಾಗ್ತದೆ. Yeah, it is a costly thing to praise God in those days. ಮತ್ತು ಆ ದಿನಗಳಲ್ಲಿ ದೇವರನ್ನು ಸ್ತುತಿಸುವಂತದ್ದು ಅದು ಒಂದು ಸ್ವಲ್ಪ ತುಟ್ಟಿಯಾದಂಥದ್ದು, ಅಂದ್ರೆ ಖರ್ಚು ಮಾಡಬೇಕಾದಂತ ವಿಷಯ. But God says, I don't want that. ದೇವರು ಅದನ್ನ ಬೇಕಾಗಿಲ್ಲ ಎಂಬುದಾಗಿ, I don't want you to spend all those money. ನೀವು ಅದಕ್ಕೋಸ್ಕರ ಹಣವನ್ನು ಖರ್ಚು ಮಾಡೋದು ಬೇಕಾಗಿಲ್ಲ. And he says, all the animals in the field, in the jungle are all mine. ದೇವರು ಹೇಳ್ತಾನೆ, ಅರಣ್ಯದಲ್ಲಿ ಅಥವಾ ಊರಿನಲ್ಲಿರುವಂತ ಎಲ್ಲಾ ಪ್ರಾಣಿಗಳು ನನ್ನವೇ. But he says, 14th verse, ಅದೇ 14ನೇ ವಚನ, he says, offer to God thanksgiving, pay your vows to the Most High. ಸ್ತುತಿ ಯಜ್ಞವನ್ನೇ ದೇವರಿಗೆ ಸಮರ್ಪಿಸಿರಿ, ಮಾಡಿದ ಅರಿಕೆಗಳನ್ನು ಪರಾತ್ಮನಿಗೆ ಸಲ್ಲಿಸಿರಿ. Offer to God thanksgiving. ದೇವರಿಗೆ ಸ್ತುತಿ ಯಜ್ಞವನ್ನು ಅರ್ಪಿಸಿರಿ. God wants you to be having the attitude of gratitude. ಮತ್ತು ದೇವರು ಬಯಸ್ತಾನೆ ಏನಂದ್ರೆ ನಿಮ್ಮ ಹೃದಯದಲ್ಲಿ ಕೃತಜ್ಞತೆಯ ಮನೋಭಾವನೆ ಇರಬೇಕು ಅಂತ. Means so many things we receive from God, we will not thank him. ಅಂದ್ರೆ ದೇವರ ಮೂಲಕ ಅನೇಕ ವಿಷಯಗಳನ್ನ ನಾವು ಸ್ವೀಕರಿಸಿಕೊಳ್ತೇವೆ, ಆದರೆ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವುದಿಲ್ಲ.
Have you thanked God for your eyes? ನಿಮ್ಮ ಕಣ್ಣುಗಳಿಗೋಸ್ಕರವಾಗಿ ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿದ್ದೀರಾ? You are not a blind people. ಯಾಕಂದ್ರೆ ನೀವು ಕುರುಡರ ಜನರಲ್ಲ. You can see everything. ನೀವು ಎಲ್ಲವನ್ನು ನೋಡ್ಲಿಕ್ಕೆ ಆಗ್ತದೆ. Even a small things you can see. ನೀವು ಚಿಕ್ಕ ವಸ್ತುವನ್ನು ಕೂಡ ನೋಡಬಹುದು. You can see very far. ಅಥವಾ ದೂರದ ಸಂಗತಿಗಳನ್ನು ನೋಡಬಹುದು. Did you praise God for the beautiful eye God has given you? ದೇವರು ಕೊಟ್ಟಿರುವಂತ ಸುಂದರವಾದ ಕಣ್ಣುಗಳಿಗಾಗಿ ದೇವರಿಗೆ ಕೃತಜ್ಞತಾಸ್ತುತಿ ಮಾಡಿದ್ದೀರಾ? It works so many things. It works so many things. ಅದು ಅನೇಕ ಕಾರ್ಯಗಳನ್ನು ಮಾಡುತ್ತದೆ. Without eye we cannot do many things. ಮತ್ತು ಕಣ್ಣುಗಳಿಲ್ಲದೆ ನಾವು ಏನು ಬಹಳಷ್ಟು ಕಾರ್ಯಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. So we have to thank God for eyes, and we may be very good ears we have. ಮತ್ತು ನಾವು ಕಣ್ಣುಗಳಿಗೋಸ್ಕರವಾಗಿ ದೇವರಿಗೆ ಸ್ತೋತ್ರ ಮಾಡಬೇಕು. ನಮಗೆ ಒಳ್ಳೆ ಕಿವಿಗಳಿವೆ. Strong mouth God has given us. ಮತ್ತು ಬಲವಾದ ಬಾಯಿಯನ್ನು ದೇವರು ಕೊಟ್ಟಿದ್ದಾನೆ. We can eat anything. ನಾವು ಏನು ಬೇಕಾದರೂ ತಿನ್ನಬಹುದು. So our heart is beating not from the birth, from before the birth only our heart started beating. ನಾವು ಹುಟ್ಟುಕ್ಕಿಂತ ಮೊದಲೇ ನಮ್ಮ ಹೃದಯ ಬಡಿತಾ ಇದೆ ರೀ. Yeah. When we were still in mother's womb, our heart started to beat. ಮತ್ತು ನಾವು ಇನ್ನೂ ತಾಯಿ ಗರ್ಭದಲ್ಲಿ ಇರುವಾಗಲೇ ಆ ಒಂದು ಹೃದಯದ ಬಡಿತ ಪ್ರಾರಂಭವಾಗ್ತಾ ಇರ್ತದೆ. Still now it is beating. ಈಗಲೂ ಕೂಡ ಅದು ಬಡಿತಾ ಇದೆ. Did you thank God for the good heart God has given you? ದೇವರು ನಿಮಗೆ ಕೊಟ್ಟಿರುವಂತ ಆ ಒಳ್ಳೆ ಹೃದಯಕ್ಕಾಗಿ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿದ್ರಾ? God has given strong hands that you can work. ಮತ್ತು ದೇವರು ನಿಮಗೆ ಬಲವಾದ ಕೈಗಳನ್ನು ಕೊಟ್ಟಿದ್ದಾನೆ ಅಥವಾ ಕೈಗಳನ್ನು ಕೊಟ್ಟಿದ್ದಾನೆ ನೀವು ಕೆಲಸ ಮಾಡ್ಲಿಕ್ಕೆ ಆಗುವಂತೆ. So did you thank God for all these things? ಈ ಎಲ್ಲಾ ಸಂಗತಿಗಳಿಗೋಸ್ಕರ ದೇವರಿಗೆ ಸ್ತೋತ್ರ ಮಾಡಿದ್ದೀರಾ? Did you thank God for your parents? ಮತ್ತು ನಿಮ್ಮ ತಂದೆ ತಾಯಿಗಳಿಗೋಸ್ಕರ ದೇವರಿಗೆ ಸ್ತುತಿ ಮಾಡಿದ್ದೀರಾ ಅಥವಾ Did you thank God for the family God has given you? ನಿಮಗೆ ಕೊಟ್ಟಿರುವಂತ ಕುಟುಂಬಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿದ್ದೀರಾ? So what God says, offer to God thanksgiving. ದೇವರು ಏನ್ ಹೇಳ್ತಾ ಇದ್ದಾನಂದ್ರೆ ನನಗೆ ಸ್ತುತಿ ಯಜ್ಞವನ್ನು ಅರ್ಪಿಸಿರಿ. So let it come from your heart. ಇದು ನಿಮ್ಮ ಹೃದಯದಿಂದ ಬರಬೇಕು. When Jesus healed 10 lepers, ಯೇಸು ಕ್ರಿಸ್ತನು 10 ಜನ ಕುಷ್ಠ ರೋಗಿಗಳನ್ನು ಗುಣಪಡಿಸಿದಾಗ one only came back to thank him. ಆದರೆ ಆತನಿಗೆ ಕೃತಜ್ಞತಾಸ್ತುತಿ ಮಾಡುವುದಕ್ಕಾಗಿ ಒಬ್ಬರೇ ಮಾತ್ರ ಬಂದ. He ran and came to Jesus saying, Lord, you healed me. ಮತ್ತು ಯೇಸುವಿನ ಬಳಿಗೆ ಓಡಿ ಬಂದು ಕರ್ತನೇ ನನ್ನನ್ನು ಗುಣಪಡಿಸಿದ್ದಿ. How many of us thank God for what he has done to us? ಮತ್ತು ದೇವರು ನಮಗೋಸ್ಕರವಾಗಿ ಆತನು ಏನು ಮಾಡಿದ್ದಾನೆ ಎಂಬುದಾಗಿ ಎಷ್ಟು ಜನರು ನಾವು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿದ್ದೇವೆ. So one song says, count your blessing, name them one by one. ಮತ್ತು ಒಂದು ಹಾಡು ಹೇಳ್ತದೆ ನಿಮ್ಮ ಆಶೀರ್ವಾದಗಳನ್ನ ಒಂದೊಂದಾಗಿ ಹೆಸರಿಸಿ ಅವನ್ನ ಲೆಕ್ಕಿಸಿರಿ ಎಂಬುದಾಗಿ. And it will surprise you. ಅದು ನಿಮಗೆ ಆಶ್ಚರ್ಯ ಉಂಟು ಮಾಡ್ತದೆ. So many blessings God has given to us. ದೇವರು ಅನೇಕ ಆಶೀರ್ವಾದಗಳು ನಮಗೆ ಕೊಟ್ಟಿದ್ದಾರೆ. When you start thanking God, there will be more blessings will come upon you. ಮತ್ತು ದೇವರಿಗೆ ನೀವು ಕೃತಜ್ಞತೆ ಸಲ್ಲಿಸುವಾಗ ಇನ್ನು ಹೆಚ್ಚು ಆಶೀರ್ವಾದಗಳು ನಿಮ್ಮ ಮೇಲೆ ಬರ್ತದೆ. God will be pleased with thanksgiving. ನಿಮ್ಮ ಒಂದು ಕೃತಜ್ಞತೆಗೆ ದೇವರು ಮೆಚ್ಚುವನಾಗಿರುತ್ತಾನೆ. Psalm 22, I think 3rd verse says, God sits on the throne of his people. ಮತ್ತು ಕೀರ್ತನೆ 22ರಲ್ಲಿ ಹೇಳ್ತದೆ ಏನಂದ್ರೆ ದೇವರು ಸ್ತೋತ್ರ ಸಿಂಹಾಸನ ರೂಢನಾಗಿರ್ತಾನೆ ಎಂಬುದಾಗಿ. He will sit on the throne of praise of his people. ದೇವರು ತನ್ನ ಜನರ ಕೃತಜ್ಞತೆಯ ಸ್ತುತಿ ಎಂಬ ಸಿಂಹಾಸನ ಮೇಲೆ ಕೂತ್ಕೊಳ್ತಾನೆ. You don't know the power of thanksgiving or praise. ಮತ್ತು ನಿಮಗೆ ಗೊತ್ತಿಲ್ಲ ಆ ಒಂದು ಕೃತಜ್ಞತಾ ಸ್ತುತಿಯ ಒಂದು ಶಕ್ತಿ ಎಷ್ಟು ಎಂಬುದಾಗಿ, ಎಷ್ಟು ಬಲವಾಗಿರುತ್ತದೆ ಎಂಬುದಾಗಿ. Satan cannot stand against it. ಮತ್ತು ಸೈತಾನನು ಅದರ ವಿರುದ್ಧವಾಗಿ ನಿಂತ್ಕೊಳ್ಳಿಕ್ಕೆ ಆಗುವುದಿಲ್ಲರಿ. Even when you silently in your heart praising God, he doesn't know, Satan doesn't know that you are thanking God. ಮತ್ತು ನೀವು ನಿಮ್ಮ ಹೃದಯದಲ್ಲಿ ಮೌನವಾಗಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವಾಗ ಸೈತಾನನಿಗೆ ಗೊತ್ತಾಗುವುದಿಲ್ಲ ನೀವು ಏನು ಮಾಡ್ತಾ ಇದ್ದೀರಿ ಎಂಬುದಾಗಿ. And you'll be wondering how the presence of God coming upon you. ಮತ್ತು ನಿಮ್ಮ ಮೇಲೆ ದೇವರ ಪ್ರಸನ್ನತೆ ಹೇಗೆ ಬರ್ತದೆ ಎಂಬುದಾಗಿ ಆತನಿಗೆ ಆಶ್ಚರ್ಯವಾಗ್ತದೆ. Then God given us the mouth to open and praise God with our open mouth. ಮತ್ತು ನಾವು ಬಾಯಿ ತೆರೆದು ದೇವರಿಗೆ ಸ್ತುತಿ ಮಾಡುವಂತೆ ಆತನು ಮಾಡ್ತಾನೆ. So many times our mind do not know how to thank God. ಅನೇಕ ಸಾರಿ ನಮ್ಮ ಮನಸ್ಸಿಗೆ ಗೊತ್ತಾಗುವುದಿಲ್ಲ ದೇವರಿಗೆ ಹೇಗೆ ನಾವು ಕೃತಜ್ಞತೆ ಸಲ್ಲಿಸಬೇಕೆಂಬುದಾಗಿ. Our words are finished. ನಮ್ಮ ಒಂದು ಮಾತುಗಳು ಮುಗಿದು ಹೋಗ್ತದೆ. But then God gives his words by his spirit. God gives his words by his spirit. ಮತ್ತು ದೇವರು ತನ್ನ ಆತ್ಮದ ಮೂಲಕವಾಗಿ ತನ್ನ ಮಾತುಗಳನ್ನು ನಮಗೆ ಕೊಡ್ತಾನೆ.
That we call it prayer language. ಅದಕ್ಕೆ ನಾವು ಪ್ರಾರ್ಥನೆಯ ಭಾಷೆ ಎಂಬುದಾಗಿ That ಕರೀತೇವೆ. is speaking in tongues. ಅದು ಅನ್ಯ ಭಾಷೆಯಲ್ಲಿ ಮಾತನಾಡುವಂಥದ್ದು. So we will be praising God, thanking God when we speak in tongues. ಮತ್ತು ನಾವು ಅನ್ಯ ಭಾಷೆಯಲ್ಲಿ ನಾವು ಮಾತನಾಡುವಾಗ ದೇವರಿಗೆ ಸ್ತುತಿ ಮಾಡ್ತೇವೆ, ದೇವರಿಗೆ ನಾವು ಪ್ರಾರ್ಥಿಸ್ತೇವೆ. So if you have a interpretation of tongues, ಯಾವಾಗ ಆ ಒಂದು ವಾಣಿಯ ಅರ್ಥ ನಿಮಗೆ ಗೊತ್ತಾಗಿರೋದಾದ್ರೆ, so you will understand that most of the things who are speaking in tongues is praise to God. ಮತ್ತು ನೀವು ಅಲ್ಲಿ ಮಾತನಾಡುತ್ತಿರುವ ಅನ್ಯ ಭಾಷೆಯಲ್ಲಿ ಮಾತನಾಡುತ್ತಿರುವಾಗ ನೀವು ಹೆಚ್ಚಾದದನ್ನ ದೇವರಿಗೆ ಸ್ತುತಿ ಮಾಡುವುದನ್ನ ನೀವು ಅರ್ಥ ಮಾಡಿಕೊಳ್ತೀರಿ. Yeah. Then it says 14th verse, and pay your vows to the most high God. ಮತ್ತು ಅಲ್ಲಿ 14ನೇ ವಚನ ಹೇಳ್ತದೆ, ಮಾಡಿದ ಅರಿಕೆಯನ್ನು ಪರಾತ್ಮನಿಗೆ ಸಲ್ಲಿಸಿರಿ. What is those are vows? ಮತ್ತು ನಮ್ಮ ಅರಿಕೆಗಳು ಯಾವುವು? ಅರಿಕೆ ಅಲ್ಲ, ಹರಕೆ. ಹರಕೆಗಳು ಎಂಬುದಾಗಿ. ಸೊ ವ್ಯತ್ಯಾಸ ತಿಳ್ಕೊಡ್ರಿ, ಅರಿಕೆ ಮತ್ತು ಹರಕೆ. ಓಕೆ, ಸಾರಿ. ಓಕೆ. So you say, Lord, if you deliver me from this problem, I will offer this thing to you. ದೇವರೇ, ಒಂದು ವೇಳೆ ಈ ಸಮಸ್ಯೆಯಿಂದ ಬಿಡುಗಡೆ ಮಾಡೋದಾದ್ರೆ ಇದನ್ನ ನಾನು ನಿನಗೆ ಕೊಡ್ತೇನೆ ಎನ್ನುವಂಥದ್ದು. For this always there will be answer. ಮತ್ತು ಇದಕ್ಕಾಗಿ ಅಲ್ಲಿ ಯಾವಾಗಲೂ ಉತ್ತರ ಇರ್ತದೆ. God will test you. ದೇವರು ಅಲ್ಲಿ ಪರೀಕ್ಷಿಸ್ತಾನೆ. If you make a vow before God, God will surely test you. ಮತ್ತು ದೇವರ ಮುಂದೆ ನೀವು ವಾಗ್ದಾನ ಅಥವಾ ಹರಕೆಯನ್ನ ಸಲ್ಲಿಸುವಾಗ ಆತನ ದೇವರು ಪರೀಕ್ಷಿಸ್ತಾನೆ. So what you made a vow to God, you have to fulfill them. ಮತ್ತು ಯಾವ ವಾಗ್ದಾನ ಅಥವಾ ಯಾವ ಹರಕೆಯನ್ನ ನೀವು ದೇವರ ಮುಂದೆ ಮಾಡಿದ್ದೀರೋ ಅದನ್ನು ನೀವು ನೆರವೇರಿಸಬೇಕು. Yeah, that's what he says. Offer your vows to the most high God. ಅದಕ್ಕೆ ಅಲ್ಲಿ ಹೇಳ್ತದೆ, ಮಾಡಿದ ಹರಕೆಗಳನ್ನು ಪರಾತ್ಮನಿಗೆ ಅಥವಾ ದೇವರಿಗೆ ಸಲ್ಲಿಸಿರಿ ಎಂಬುದಾಗಿ. When Jonah was traveling in a boat, ಯೋನನು ಆತನು ಆ ಒಂದು ಏನಂತಂದ್ರೆ ದೋಣಿಯಲ್ಲಿ ಪ್ರಯಾಣ ಬೆಳೆಸುತ್ತಿರುವಾಗ so much tempest came upon the boat. ಮತ್ತು ಅಲ್ಲಿ ನಾವು ನೋಡ್ತೇವೆ ಆ ಬಲವಾದ ಒಂದು ಬಿರುಗಾಳಿ ಆ ಒಂದು ದೋಣಿ ಮೇಲೆ ಅಥವಾ ಹಡಗಿನ ಮೇಲೆ ಬಂತು. Water started to fill the ship. ಮತ್ತು ನೀರು ಕೂಡ ಆ ಒಂದು ಹಡಗಿನಲ್ಲಿ ತುಂಬಿಕೊಳ್ಳುವುದಕ್ಕೆ ಪ್ರಾರಂಭವಾಯಿತು. And Jonah was sleeping down. ಮತ್ತು ಯೋನನು ಆತನು ಅಲ್ಲಿ ಆ ಒಂದು ಹಡಗಿನ ಕೆಳಭಾಗದಲ್ಲಿ ನಿದ್ರೆ ಮಾಡ್ತಾ ಇದ್ದನು. And they came and woke him up. Won't you afraid we are dying? ಮತ್ತು ಆತನು ಅವರನ್ನು ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಎಬ್ಬಿಸಿ, ನಿನಗೆ ಅರಿವಿಲ್ಲವೋ ನಾವು ಸಾಯ್ತಾ ಇದ್ದೇವೆ? So open your mouth and ask your God to help us. ಮತ್ತು ನಿನ್ನ ಬಾಯಿ ತೆರೆದು ನಿನ್ನ ದೇವರು ಸಹಾಯ ಮಾಡುವಂತ ಕೇಳಿಕೋ. And he says, no. ಆತನು ಹೇಳ್ತಾನೆ, ಇಲ್ಲ, you just throw me into the sea, the tempest will stop. ಆತನು ಹೇಳ್ತಾನೆ, ನನ್ನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿ ಬಿಡಿ, ಬಿರುಗಾಳಿ ಶಾಂತವಾಗ್ತದೆ. And so wondering what this man is talking. ಅವರಿಗೆ ಆಶ್ಚರ್ಯ ಆಯ್ತು, ಈ ಮನುಷ್ಯ ಏನ್ ಹೇಳ್ತಾ ಇದ್ದಾನೆ ಎಂಬುದು. Because he disobeyed God and going into the boat. ಯಾಕಂದ್ರೆ ಆತನು ದೇವರಿಗೆ ಅವಿಧೇಯನಾಗಿ ಆ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ. God told him to go to Nineveh, he is going to Tarshish. ದೇವರು ಆತನಿಗೆ ಹೇಳ್ತಾನೆ, ನೀನು ನಿನೆವೆ ಪಟ್ಟಣಕ್ಕೆ ಹೋಗಬೇಕು, ಅದರ ಬದಲಾಗಿ ಯೋನನು ತಾರ್ಷೀಷಿಗೆ ಓಡಿ ಹೋಗ್ತಾ ಇದ್ದಾನೆ. And when they prayed to God, Lord, this innocent man we are throwing into the sea, please forgive us. ಮತ್ತು ಆ ಜನರು ಅಂದ್ರು, ದೇವರೇ, ಈ ಮುಗ್ಧ ಮನುಷ್ಯನನ್ನ ನಾವು ಸಮುದ್ರಕ್ಕೆ ಎಸೆತಾ ಇದ್ದೇವೆ, ದಯಮಾಡಿ ನಮ್ಮನ್ನು ಕ್ಷಮಿಸು. Yeah, they threw him into the sea. ಮತ್ತು ಅವರು ಆತನನ್ನ ಆ ಸಮುದ್ರಕ್ಕೆ ಎಸೆದು ಬಿಟ್ರು. Suddenly tempest stopped. ತಕ್ಷಣವೇ ಆ ಒಂದು ಬಿರುಗಾಳಿ ಶಾಂತವಾಯಿತು. And the waves stopped. ಮತ್ತು ಅಲ್ಲಿರುವಂತಹ ಅಲೆಗಳು, ಸಮುದ್ರದ ಅಲೆಗಳು ಕೂಡ ನಿಂತು. And when they heard about Jehovah, they heard that he was a prophet of Jehovah. They made a vows to God Jehovah. ಮತ್ತು ಯಾವಾಗ ಆತನು ಯೆಹೋವ ದೇವರ ಪ್ರವಾದಿ ಎಂಬುದಾಗಿ ಅವರು ತಿಳ್ಕೊಂಡ್ರು, ಆಗ ಆ ಜನರು ಯೆಹೋವ ದೇವರಿಗೆ ಅವರು ಹರಕೆಗಳನ್ನ ಮಾಡಿದರು. Making a vows before God. ದೇವರ ಮುಂದೆ ಹರಕೆಗಳನ್ನ ಅಥವಾ ವಾಗ್ದಾನಗಳನ್ನು ಮಾಡಿಕೊಳ್ಳುವುದು. But we have to make a wise vow. ಆದರೆ ನಾವು ಏನಂದ್ರೆ ಒಂದು ಜ್ಞಾನಪೂರ್ವಕವಾದಂತ ಹರಕೆಗಳನ್ನ ಮಾಡಬೇಕು. Jephthah, one of the judges of Israel, ಮತ್ತು ಯೆಫ್ತಾ ಅನ್ನುವಂತ ಇಸ್ರಾಯೇಲರ ನ್ಯಾಯಸ್ಥಾಪಕ, he says he makes a vow before God. ಆತನು ದೇವರ ಮುಂದೆ ಹರಕೆ ಮಾಡ್ತಾನೆ. If you give me victory against my enemies, ನೀನು ನನ್ನ ವೈರಿ ವಿರುದ್ಧವಾಗಿ ಜಯ ಕೊಟ್ರೆ, the first animal comes out of my house, I will sacrifice. ನನ್ನ ಮನೆಯಿಂದ ಯಾವ ಪ್ರಾಣಿ ಮೊದಲು ಬರ್ತದೋ ಅದನ್ನೇ ನಾನು ನಿನಗೆ ಬಲಿ ಕೊಡ್ತೇನೆ ಎಂಬುದಾಗಿ, ಯಜ್ಞ ಮಾಡ್ತೇನೆ ಎಂಬುದಾಗಿ. But God gave him victory in the war.
ಆದರೆ ದೇವರು ಯೆಫ್ತನಿಗೆ ಯುದ್ಧದಲ್ಲಿ ಜಯ ಕೊಟ್ಟರು. And when he comes back, ಆತನ ಹಿಂತಿರುಗಿ ಬರುವಾಗ who came in front ಆತನ from his house? ಆತನ ಮನೆಯಿಂದ ಆತನ ಎದುರು ಯಾರು ಬರ್ತಾರೆ? His daughter. ಆತನ ಮಗಳು ಬರ್ತಾಳೆ. Only daughter. ಒಬ್ಬಳೇ ಮಗಳು. He didn't have sons. ಆತನಿಗೆ ಗಂಡು ಮಕ್ಕಳಿರಲಿಲ್ಲ. He had only daughter. ಆತನಿಗೆ ಒಬ್ಬನೇ ಮಗಳಿದ್ದಳು. And then says, my daughter, you have crushed my heart. ಆತನು ಹೇಳ್ತಾನೆ, ನನ್ನ ಮಗಳೇ, ನನ್ನ ಹೃದಯವನ್ನು ನೀನು ಮುರಿದು ಬಿಟ್ಟಿ ಎಂಬುದಾಗಿ, ಜಜ್ಜಿ ಬಿಟ್ಟಿ ಎಂಬುದಾಗಿ. I have made a vow to God. ನಾನು ದೇವರಿಗೆ ಹರಕೆ ಮಾಡಿದ್ದೇನೆ. She says, okay, you fulfill your vows. ಅದಕ್ಕೆ ಹೇಳ್ತಾಳೆ, ಆಯ್ತು, ನಿನ್ನ ಹರಕೆ ನೀನು ನೆರವೇರಿಸ್ಕೋ ಎಂಬುದಾಗಿ. But allow me, give me some time that I may weep for my virginity. ಮತ್ತು ಅವಳು ನನ್ನ ಕನ್ಯಾವಸ್ಥೆಗೋಸ್ಕರವಾಗಿ ನಾನು ಗೋಳಾಡೋದಕ್ಕಾಗಿ ನನಗೆ ಸಮಯ ಕೊಡು ಎಂಬುದಾಗಿ. And when those days over, he fulfilled that vows. ಮತ್ತು ಆ ಒಂದು ದಿನಗಳು ಮುಗಿದ ಮೇಲೆ ಆತನು ತನ್ನ ಹರಕೆಯಂತೆ ಆತನು ಯಜ್ಞ ಮಾಡ್ತಾನೆ. We should not make a foolish vows before God. ನಾವು ದೇವರ ಮುಂದೆ ಒಂದು ಮೂರ್ಖತನದ ಹರಕೆಗಳನ್ನು ಮಾಡಬಾರದು. In book of Ecclesiastes, ಮತ್ತು ಅಲ್ಲಿ ಪ್ರಸಂಗಿ ಪುಸ್ತಕದಲ್ಲಿ, and it says, don't make foolish vows before God. ಅಲ್ಲಿ ಅಜ್ಞಾನದ ಅಥವಾ ಮೂರ್ಖತನದ ಏನು ಹರಕೆಗಳನ್ನು ಮಾಡಿಕೊಳ್ಳಬೇಡ್ರಿ ಎಂಬುದಾಗಿ. In 5th verse, 5th chapter, 2nd verse. ಅಲ್ಲಿ ಪ್ರಸಂಗಿ ಪುಸ್ತಕ 5ನೇ ಅಧ್ಯಾಯ 2ನೇ ವಚನ, ಬಾಯಿ ದುಡುಕುವುದು ಬೇಡ, ದೇವರ ಮುಂದೆ ಮಾತನಾಡಲು ನಿನ್ನ ಹೃದಯ ಆತುರ ಪಡದಿರು. ದೇವರು ಆಕಾಶದಲ್ಲಿ ಇದ್ದಾನಲ್ಲ, ನೀನು ಭೂಮಿಯಲ್ಲಿ ಇದ್ದೀಯ, ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. 4th verse. 4ನೇ ವಚನ, ನೀನು ದೇವರಿಗೆ ಹರಕೆಗಳನ್ನು ಕಟ್ಟಿದರೆ ಅದನ್ನು ತೀರಿಸಲು ತಡ ಮಾಡಬೇಡ. For he has no pleasure in fools. ಮತ್ತು ಆತನಿಗೆ ಅಲ್ಲಿ ಹೇಳ್ತದೆ, ಆತನು ಮೂಢರಿಗೆ ಒಲೆಯನು ಎಂಬುದಾಗಿ. Means who are the fools? Who makes the vow and do not pay to God. ಮತ್ತು ಇಲ್ಲಿ ಮೂಢರು ಯಾರಂದ್ರೆ, ಯಾರು ಅರಿಕೆ ಮಾಡ್ತಾರೋ ಮತ್ತು ಅದನ್ನ ಏನಾದ್ರು ಅರಿಕೆಯನ್ನ ತೀರಿಸದೇ ಇರುವಂತವ್ರು. It says, when we make a vow to God, we must fulfill that vows. ಮತ್ತು ನಾವು ದೇವರಿಗೆ ಹರಕೆಯನ್ನ ಮಾಡುವಾಗ ಅಥವಾ ಹೇಳುವಾಗ ಆ ಹರಕೆಯನ್ನ ನಾವು ತೀರಿಸಲೇಬೇಕು. This is one of the secret to get sure prayer answer. ಇದು ಏನಂದ್ರೆ, ಒಂದು ಖಚಿತವಾಗಿ ನಾವು ದೇವರಿಂದ ಉತ್ತರ ಪಡೆದುಕೊಳ್ಳುವುದಕ್ಕೆ ಒಂದು ವಿಧಾನ ಇದಾಗಿದೆ. But whatever we make a vow, we must fulfill to God. ಆದರೆ ದೇವರಿಗೆ ಏನು ನಾವು ಆ ಹರಕೆಗಳನ್ನು ಮಾಡ್ತೀವೋ ಅದನ್ನ ನಾವು ನೆರವೇರಿಸಬೇಕು ಅಥವಾ ಕೊಡ್ಲೇಬೇಕಾಗ್ತದೆ. But in 15th verse, 15ನೇ ವಚನ, God is speaking to many of us through this verse. ದೇವರು ಈ ವಚನದ ಮೂಲಕ ನಮ್ಮೊಂದಿಗೆ ಅನೇಕರ ಜೊತೆಗೆ ಮಾತನಾಡ್ತಾರೆ. ಕೀರ್ತನೆ 50:15, call upon me in the day of trouble, I will deliver you and you shall glorify me. ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡುವಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. In the time of trouble, call unto me. ಮತ್ತು ಏನಂದ್ರೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ ಅಥವಾ ಪ್ರಾರ್ಥಿಸಿರಿ. You may be in a deep trouble. ನೀವೊಂದು ಆಳವಾದಂತಹ ಸಂಕಟದಲ್ಲಿ ಇರಬಹುದು. But there is maybe 1 second prayer in your heart that can deliver you from that problem. ಮತ್ತು ಒಂದು ಕ್ಷಣದ ಪ್ರಾರ್ಥನೆ ನಿಮ್ಮ ಹೃದಯದಲ್ಲಿ, ಅದು ದೇವರು ನಿಮ್ಮನ್ನು ಶಾಶ್ವತವಾಗಿ ಅದರಿಂದ ಬಿಡಿಸಬಹುದು. Maybe you are caught in a flood of water. ಒಂದು ವೇಳೆ ನೀವು ಪ್ರವಾಹದಲ್ಲಿ ಸಿಲುಕಿಕೊಂಡಿರಬಹುದು. The water is taking you forcefully into the deep. ಮತ್ತು ನೀರು ನಿಮ್ಮನ್ನು ಆಳವಾಗಿ ಇದು ಎಳ್ಕೊಂಡು ಹೋಗ್ತಾ ಇರಬಹುದು. But one prayer, ಒಂದು ಪ್ರಾರ್ಥನೆ, one prayer of 1 second, ಒಂದು ಕ್ಷಣದ ಪ್ರಾರ್ಥನೆ, God can put your hand down and lift you up. ದೇವರು ತನ್ನ ಕೈ ಹಾಕಿ ನಿಮ್ಮನ್ನ ಮೇಲೆ ಕೆತ್ತು. God is a God of deliverance. ದೇವರು ಬಿಡುಗಡೆಯ ದೇವರಾಗಿದ್ದಾನೆ. And also God is a God of prayer answer. ಮತ್ತು ದೇವರು ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದಾನೆ. Here God is speaking. ಇಲ್ಲಿ ದೇವರು ಮಾತನಾಡ್ತಾ ಇದ್ದಾನ್ರಿ. And God is speaking, he says, call unto me in the day of trouble. ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ ಅಥವಾ ಕರೀರಿ. It's a challenge from God. ಇದು ದೇವರಿಂದ ಒಂದು ಸವಾಲು. When you're going through trouble, you call unto me. ಮತ್ತು ಯಾರು ನೀವು ಕಷ್ಟದಲ್ಲಿ ಹಾದು ಹೋಗ್ತಾ ಇದ್ರು, ನನಗೆ ಕರೀರಿ ಅಥವಾ ಮೊರೆಯಿಡಿರಿ, and I will deliver you. ನಾನು ಬಿಡಿಸುವೆನು. It's a promise.
It's a challenge, it's a promise. ಇದು ಒಂದು ಸವಾಲಾಗಿದೆ ಮತ್ತು ವಾಗ್ದಾನ ಕೂಡ ಆಗಿದೆ. I will deliver you. ನಾನು ನಿಮ್ಮನ್ನು ಬಿಡಿಸುವೆನು. And you shall glorify me. ಆಗ ನನ್ನನ್ನು ಕೊಂಡಾಡುವಿರಿ. When God delivers you from the trouble, surely your mouth will be filled with praise. ಯಾವಾಗ ದೇವರು ನಿಮ್ಮನ್ನು ಕಷ್ಟದಿಂದ ಬಿಡಿಸ್ತಾನೋ ಖಚಿತವಾಗಿ ನಿಮ್ಮ ಬಾಯಿ ಸ್ತುತಿಯಿಂದ ತುಂಬಿರುತ್ತದೆ. God fills your mouth with praise and thanksgiving. ದೇವರು ನಿಮ್ಮ ಬಾಯಿಯನ್ನು ಆತನು ಕೃತಜ್ಞತಾಸ್ತುತಿಗಳಿಂದಲೂ ತುಂಬಿಸ್ತಾನೆ. So calling in the day of trouble is very important. ಮತ್ತು ಕಷ್ಟ ಕಾಲದಲ್ಲಿ ದೇವರಿಗೆ ಕೂಗಿಕೊಳ್ಳುವುದು ಬಹಳ ಮಹತ್ವವಾದದ್ದು. When we get into trouble and the trouble comes up to our neck, ಯಾವಾಗ ನಾವು ಕಷ್ಟದಲ್ಲಿ ಹೋಗ್ತೇವೆ ಆ ಕಷ್ಟ ನಮ್ಮ ಕುತ್ತಿಗೆ ಬರುವವರೆಗೂ, but we will start to run to this person, that person, this office, that office. ಮತ್ತು ಆ ಸಮಯದಲ್ಲಿ ಆ ವ್ಯಕ್ತಿ ಬೆಳಗ್ಗೆ ಈ ವ್ಯಕ್ತಿ ಬೆಳಗ್ಗೆ ಈ ಕಚೇರಿಯಿಂದ ಆ ಕಚೇರಿಗೆ ನಾವು ಓಡಾಡ್ತಾ So ಇರ್ತೇವೆ. many where we will try to run here and there. ಮತ್ತು ಅನೇಕ ಕಡೆಗಳಲ್ಲಿ ಅಲ್ಲಿ ಇಲ್ಲಿ ನಾವು ಓಡಾಡ್ತೇವೆ. Maybe you are running to the man of God. ಒಂದು ವೇಳೆ ನೀವು ದೇವರ ಮನುಷ್ಯನ ಕಡೆಗೆ ಓಡಿ ಹೋಗ್ತಾ ಇರಬಹುದು. But God says, you talk, you call me. ಆದ್ರೆ ದೇವರು ಹೇಳ್ತಾನೆ, ನೀನು ನನ್ನ ಕರೆ ಅಥವಾ ನನಗೆ ಮೊರೆಯಿಡು. When God said to Hezekiah, ದೇವರು ಎಜ್ಕೀಯನಿಗೆ ಹೇಳ್ತಾರೆ, you have to die. ನೀನು ಸಾಯಲೇಬೇಕು. Set your house in order. ನಿನ್ನ ಮನೆಯನ್ನು ಸರಿಪಡಿಸ್ಕೋ. And he started to cry. ಆತನು ದೇವರಿಗೆ ಮೊರೆ ಇಡ್ತಾನೆ. Prophet of God, mighty man of God, standing in front of him. ಮತ್ತು ಅಲ್ಲಿ ದೇವರ ಬಲವಾದ ದೇವರ ಪ್ರವಾದಿ ಆತನ ಮುಂದೆ ನಿಂತ್ಕೊಂಡಿದ್ದಾನೆ. Prophet Isaiah is standing. He is the one who prophesied, set your house in order because you're going to die. ಮತ್ತು ನೀನು ಸಾಯ್ಲಿಕ್ಕಿದ್ದಿ, ನಿನ್ನ ಮನೆತನವನ್ನು ಸರಿಪಡಿಸಿಕೋ ಅಂತ ಹೇಳಿ ಪ್ರವಾದಿಸುವಂತ ಯೆಶಾಯನ ಆತನಾಗಿದ್ದಾನೆ ಅಲ್ಲಿ ಪ್ರವಾದಿ. But he did not cry to Isaiah. ಆದರೆ ಆತನು ಯೆಶಾಯನಿಗೆ ಕೂಗಿಕೊಳ್ಳಿಲ್ರಿ. Oh man of God, please pray for me. ಓ ದೇವರ ಮನುಷ್ಯನ ದಯಮಾಡಿ ನನಗೋಸ್ಕರ ಪ್ರಾರ್ಥಿಸು. He turned his face towards the wall. ಆತನು ತನ್ನ ಮುಖವನ್ನ ಗೋಡೆ ಕಡೆಗೆ ತಿರುಗಿಸಿ, Lord, you know how I walked before you. ದೇವರೇ ನಿನ್ನ ಮುಂದೆ ನಾನು ಹೇಗೆ ನಡೆದುಕೊಂಡಿದ್ದೀನಿ ನೋಡಿದ್ದಿ. Lord, you know I walked in righteousness. ದೇವರೇ ನಾನು ನೀತಿಯಲ್ಲಿ ನಡೆದುಕೊಂಡಿದ್ದು ನೋಡಿದ್ದಿ. God, have mercy upon me. ಕರ್ತನೇ ನನ್ನ ಮೇಲೆ ಕರುಣೆ ತೋರಿಸು. He wept bitterly before God. ಮತ್ತು ದೇವರ ಮುಂದೆ ಆತನು ಬಹಳವಾಗಿ ಅತ್ತನು. And as Isaiah prophesied, going out of the house, ಯಾವಾಗ ಈ ಪ್ರವಾದಿಸಿ ಹೊರಗೆ ಹೋಗ್ತಾ ಇದ್ದನು, and God told him, go back. ದೇವರು ಹೇಳ್ತಾನೆ ಆ ಪ್ರವಾದಿಗೆ, ಯೆಶಾಯನಿಗೆ ಹೇಳ್ತಾನೆ, ಹಿಂತಿರುಗಿ ಹೋಗು and tell him that I will heal him. ಮತ್ತು ಆತನಿಗೆ ಹೇಳು, ನಾನು ಆತನ ಗುಣಪಡಿಸುತ್ತೇನೆ. I have seen his tears. ನಾನು ಆತನ ಕಣ್ಣೀರನ್ನು ನೋಡಿದ್ದೇನೆ. I have heard his prayer. ನಾನು ಆತನ ಪ್ರಾರ್ಥನೆಗೆ ಉತ್ತರ I will extend his life 15 more years. ಮತ್ತೆ ಆತನ ಒಂದು ಜೀವನವನ್ನ 15 ವರ್ಷ ವಿಸ್ತರಿಸಿದ್ದೇನೆ ಎಂಬುದಾಗಿ from that day he can count 15 years is death. ಮತ್ತು ಆ ದಿನದಿಂದ ಆತನು ತನ್ನ ಮರಣ ಇನ್ನು 15 ವರ್ಷದವರೆಗೆ ಆತನು ಎನಿಸಬಹುದು. Yeah, maybe God extended more than that. ಒಂದು ವೇಳೆ ದೇವರು ಅದಕ್ಕಿಂತ ಹೆಚ್ಚಿಗೆ ವಿಸ್ತರಿಸಿರಬಹುದು, ಹೆಚ್ಚಾಗಿರಬಹುದು, ನಿಜ. But God heard in the time of trouble. ಆದರೆ ದೇವರು ಆ ಕಷ್ಟ ಕಾಲದಲ್ಲಿ ಆತನ ಮೊರೆಯನ್ನು ಕೇಳಿದ. He was very sick. ಆತನು ಬಹಳ ಅನಾರೋಗ್ಯಕ್ಕೆ ಒಳಗಾಗಿದ್ದ. And when the prophet comes, he says, you are going to die. ಮತ್ತು ಅಲ್ಲಿ ಪ್ರವಾದಿ ಬಂದು ಹೇಳ್ತಾನೆ, ನೀನು ಸಾಯ್ಲಿಕ್ಕಿದಿ. And the whole Jerusalem city is surrounded by enemies. ಮತ್ತು ಆ ಯೆರೂಸಲೇಮಿನ ಪಟ್ಟಣ ಸಂಪೂರ್ಣವಾಗಿ ವೈರಿಗಳಿಂದ ಮುತ್ತಿಗೆ ಹಾಕಲ್ಪಟ್ಟಿತ್ತು. On that time God is telling you are going to die. ಆ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀನು ಸಾಯ್ತಿ ಎಂಬುದಾಗಿ. What kind of God is? ಯಾವ ತರದ ದೇವರು ಇವರು? And he cried to God. ಆತನು ದೇವರಿಗೆ ಕೂಗಿಕೊಂಡ. And God heard his prayer. ದೇವರು ಆತನ ಪ್ರಾರ್ಥನೆಯನ್ನು ಕೇಳಿದರು. God is a merciful God. ದೇವರು ಕರುಣೆ ಉಳ್ಳ ದೇವರು. God is a prayer answering God. ದೇವರು ಪ್ರಾರ್ಥನೆಗೆ ಉತ್ತರಿಸುವ ದೇವರು. Here God challenges, call unto me in the day of trouble. ಇಲ್ಲಿ ದೇವರು ಸವಾಲು ಹಾಕ್ತಾ ಇದ್ದಾನೆ, ನೀ ಸಂಕಟ ಕಾಲ ಅಥವಾ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡು, and I will answer. ನಾನು ನಿನಗೆ ಉತ್ತರಿಸ್ತೇನೆ. One person called John Rabindranath. ಒಬ್ಬ ವ್ಯಕ್ತಿ ಜಾನ್ ರವೀಂದ್ರನಾಥ್ ಎಂಬುವರು. His name was Rabindranath, but he was trying to become a sannyasi of one religion. ಮತ್ತು ಅವರ ಹೆಸರು ಮೂಲತಃ ರವೀಂದ್ರನಾಥ್ ಎಂಬುದಾಗಿ. ಅವರು ಒಂದು ಅಂದ್ರೆ ಸನ್ಯಾಸಿ ಆಗ್ಬೇಕೆಂಬುದಾಗಿ ಅವರು ಪ್ರಯತ್ನಿಸ್ತಿದ್ರು ಒಂದು ಧರ್ಮಕ್ಕೆ. And before his mother died, she said something to him. ಮತ್ತು ಆತನ ತಾಯಿ ಸಾಯುವುದಕ್ಕಿಂತ ಮುಂಚಿತವಾಗಿ ಒಂದು ಸಂಗತಿ ಆತನಿಗೆ ಹೇಳಿದ್ರು. She said, when you are in trouble, ಯಾವಾಗ ನೀ ಕಷ್ಟದಲ್ಲಿ ಇರ್ತೀಯೋ, when you
crying to many gods, ನೀನು ಅನೇಕ ದೇವರುಗಳಿಗೆ ಕೂಗುತ್ತಿರುವಾಗ, when no God answers you, ಒಂದು ವೇಳೆ ಯಾವುದೇ ದೇವರು ನಿನಗೆ ಉತ್ತರಿಸದೆ ಹೋದರೆ, pray to Jesus. ಆದರೆ ಯೇಸುವಿಗೆ ಪ್ರಾರ್ಥಿಸು. He will surely answer you. ಆತನು ಖಂಡಿತವಾಗಿ ನಿನಗೆ ಉತ್ತರಿಸ್ತಾನೆ. Why the mother is telling me to pray to Jesus, who is not our God? ಮತ್ತು ಆತನು ಅನ್ಕೋತಾನೆ, ಯಾಕೆ ನನ್ನ ತಾಯಿ ನಮ್ಮ ದೇವರಲ್ಲ, ಆ ದೇವರಿಗೆ ಪ್ರಾರ್ಥನೆ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ಎಂಬುದಾಗಿ. So the time came, ಸಮಯ ಬಂತ್ರಿ, when he was going through the jungle. ಅವರು ಒಂದು ಕಾಡಿನಲ್ಲಿ ಹಾದು ಹೋಗ್ತಿರುವಾಗ, There was a huge snake stood before him. ಅವರ ಮುಂದೆ ಒಂದು ದೊಡ್ಡ ಹಾವು ನಿಂತ್ಕೊಂಡಿತ್ತು. Is lifting its fangs and making hiss about him. ಮತ್ತು ಅವರನ್ನ ಕಚ್ಚುವುದಕ್ಕೋಸ್ಕರವಾಗಿ ಅದು ಈ ರೀತಿ ತಲೆ ಅಳ್ಳಾಡಿಸ್ತಾ ಇತ್ತು, ಬುಸ್ ಅಂತ ಇತ್ತು, ಬುಸ್ ಅಂತ ಇತ್ತು. And he cried to many gods. ಮತ್ತು ಆತನ ಅನೇಕ ದೇವರಿಗೆ ಕೂಗ್ತಾರೆ. Yeah. No God answered him. ಯಾವ ದೇವರು ಉತ್ತರಿಸಲಿಲ್ಲ. Then he remembered what mother said. ಆಗ ಅವರು ತಾಯಿ ಹೇಳಿದ ಮಾತು ನೆನಪು ಬಂತು. He called out, he said, Jesus, please save me. ಅವರು ಯೇಸುವಿಗೆ ಕೂಗಿಕೊಂಡ್ರು, ಯೇಸುವೇ ನನ್ನನ್ನು ದಯಮಾಡಿ ರಕ್ಷಿಸು. Yeah. When he cried to Jesus, suddenly snake put his head down and went into the wilderness. ಯಾವಾಗ ಯೇಸುವಿಗೆ ಕೂಗಿಕೊಂಡ್ರು, ಆಗ ತಕ್ಷಣವೇ ಆ ಹಾವು ತನ್ನ ಹೆಡೆಯನ್ನು ಕೆಳಗೆ ಹಾಕಿ ಅದು ಮತ್ತೆ ನೆಲಕ್ಕೆ ಬೇರೆ ಕಡೆ ಹೋಗ್ಬಿಡ್ತು. Yeah. Call unto me in the day of trouble. ಮತ್ತು ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, I will deliver you. ನಾನು ನಿಮ್ಮನ್ನು ಬಿಡಿಸುತ್ತೇನೆ. So many of all people who gathered here, God is speaking to many of you, saying that, call unto me in the day of trouble, I will deliver you. ಮತ್ತು ಇಲ್ಲಿ ಕೂಡಿದಂತ ಜನರಿಗೆ ದೇವರು ಹೇಳೋದಂದ್ರೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ನಾನು ನಿಮಗೆ ಸದುತ್ತರ ದಯಪಾಲಿಸುವೆ. God is a prayer answering God. ದೇವರು ಪ್ರಾರ್ಥನೆಗೆ ಉತ್ತರಿಸುವ ದೇವರಾಗಿದ್ದಾರೆ. Here God is challenging us. ದೇವರು ಇಲ್ಲಿ ನಮಗೆ ಸವಾಲು ಹಾಕ್ತಾ ಇದ್ದಾನೆ. Call me in the day of trouble. ಕರೀರಿ, ಕಷ್ಟದ ಕಾಲದಲ್ಲಿ ನಾನು ಕರೀರಿ, and I will come. ನಾನು ಬರ್ತೇನೆ, I will set you free. ನಾನು ನಿಮ್ಮನ್ನು ಬಿಡಿಸ್ತೇನೆ. He is a God who delivers us. ಆತ ನಮ್ಮನ್ನು ಬಿಡಿಸುವ ದೇವರಾಗಿದ್ದಾನೆ. Yeah. He says, I will deliver you. ನಾನು ನಿಮ್ಮನ್ನು ಬಿಡಿಸುತ್ತೇನೆ. What a good God we have. ಎಂತ ಒಳ್ಳೆ ದೇವರು ನಮಗಿದ್ದಾನೆ ನೋಡಿ. In the time of trouble, he is the only one to deliver us. ಮತ್ತು ಕಷ್ಟದ ಕಾಲದಲ್ಲಿ ಆತನೊಬ್ಬನೇ ನಮ್ಮನ್ನು ಬಿಡಿಸುವಂತ ದೇವರು. Maybe world looks very impossible, but God can do something. ಲೋಕಕ್ಕೆ ಅದು ಅಸಾಧ್ಯವಾಗಿ ಕಾಣಿಸ್ತಿರಬಹುದು, ಆದರೆ ದೇವರಿಗೆ ಅದು ಸಾಧ್ಯವಾಗುತ್ತೆ. God will do miraculous things to us. ದೇವರು ನಮಗೋಸ್ಕರವಾಗಿ ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾನ್ರಿ. Bible says Israelites were crying unto God when they were in bondage of Egypt. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಬಂಧನದಲ್ಲಿರುವಾಗ ಅವರು ದೇವರಿಗೆ ಕೂಗಿಕೊಂಡ್ರು. And when God met Moses, ಮತ್ತು ದೇವರು ಮೋಶೆಗೆ ಭೇಟಿಯಾಗಿ, he says, I have come down to deliver them. ಮತ್ತು ಅವರನ್ನ ಬಿಡಿಸುವುದಕ್ಕಾಗಿ ನಾನು ಇಳಿದು ಬಂದಿದ್ದೇನೆ ಎಂಬುದಾಗಿ. I heard their cry. ಅವರ ಕೂಗನ್ನು ಅಥವಾ ಅವರ ಮೊರೆಯನ್ನು ಕೇಳಿದ್ದೇನೆ. That's why I have come down. ಅದಕ್ಕಾಗಿ ನಾನು ಕೆಳಗಿಳಿದು ಬಂದಿದ್ದೇನೆ. My brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, so God himself came down to deliver Israelites. ಇಸ್ರಾಯೇಲರನ್ನ ಬಿಡಿಸುವುದಕ್ಕಾಗಿ ದೇವರು ತಾನೇ ಇಳಿದು ಬಂದನು. In the time when they reached Red Sea, ಯಾವಾಗ ಅವರು ಆ ಒಂದು ಕೆಂಪು ಸಮುದ್ರವನ್ನ ತಲುಪ್ತಾರೋ, where the Egyptian army is coming behind them, ಅವರ ಹಿಂದೆಗಡೆ ಐಗುಪ್ತ ದೇಶದ ಸೇನೆ ಅವರನ್ನು ಹಿಂಬಾಲಿಸ್ತಾ ಇದೆ. and they cried unto God. ಅವರು ದೇವರಿಗೆ ಕೂಗಿಕೊಂಡ್ರಿ. And God divided the sea and made a way for them. ಮತ್ತು ದೇವರು ಅವರಿಗೋಸ್ಕರ ಕೆಂಪು ಸಮುದ್ರವನ್ನು ವಿಭಾಗಿಸಿ ಅವರಿಗೋಸ್ಕರವಾಗಿ ಮಾರ್ಗವನ್ನು ಅಥವಾ ದಾರಿಯನ್ನು ಉಂಟು ಮಾಡಿದರು. When Peter was in prison, ಪೇತ್ರನು ಸೆರೆಮನೆಯಲ್ಲಿರುವಾಗ, and the people of God were praying, ಮತ್ತು ದೇವ ಜನರು ಆತನಿಗೋಸ್ಕರ ಪ್ರಾರ್ಥಿಸುತ್ತಿರುವಾಗ, and angel of the Lord came down, ಮತ್ತು ಅಲ್ಲಿ ದೇವದೂತನು ಇಳಿದು ಬಂದು, and as he came approached Peter, ಆತನು ಪೇತ್ರನಿಗೆ ಭೇಟಿಯಾಗಿ all his shackles fell down, ಮತ್ತು ಆತನ ಅಲ್ಲಿ ಬಂಧದ ಸಂಕೋಲೆಗಳು ಬಿದ್ದು ಹೋದವು, ಬೇಡಿಗಳು ಬಿದ್ದು ಹೋದವು, and the door was open, ಮತ್ತು ಅಲ್ಲಿ ಆ ಸೆರೆಮನೆಯ ಬಾಗಿಲುಗಳು ತೆರೆಯಲ್ಪಟ್ಟವು. and angel of God tells, put on your coat, ಮತ್ತು ಅಲ್ಲಿ ದೇವದೂತನು ಹೇಳ್ತಾನೆ, ನಿನ್ನ ವಸ್ತ್ರವನ್ನು ಧರಿಸಿಕೋ, and put on your shoes, ಮತ್ತು ನಿನ್ನ ಪಾದರಕ್ಷೆಯನ್ನು ಧರಿಸಿಕೋ. let's go out. ಈಗ ನಾವು ಹೊರಗೆ ಹೋಗೋಣ. They came out. ಅವ್ರು ಹೊರಗೆ ಬಂದ್ರಿ. There was another second door. ಮತ್ತು ಅಲ್ಲಿ ಎರಡನೇ ಬಾಗಿಲಿತ್ತು. There also they passed through. ಅಲ್ಲಿ ಕೂಡ ಅವರು ದಾಟಿ ಹೋದ್ರು. They came out of the city. ಮತ್ತು ಅವರು ಪಟ್ಟಣದ ಹೊರಗೆ ಬಂದರು. There also the door opened. ಅಲ್ಲಿ ಕೂಡ ಬಾಗಿಲು ತೆರೆಯಲ್ಪಟ್ಟಿತು.
always the night time that city gates will be closed. ಯಾಕಂದ್ರೆ ಆ ರಾತ್ರಿ ಸಮಯದಲ್ಲಿ ಆ ಪಟ್ಟಣದ ಬಾಗಿಲುಗಳು ಮುಚ್ಚಲ್ಪಟ್ಟಿರ್ತವೆ. And when Peter and angel came, the door automatically opened. ಯಾವಾಗ ಪೇತ್ರನು ಮತ್ತು ಅಲ್ಲಿ ದೇವದೂತರು ಬಂದರು, ತಕ್ಷಣವೇ ತಾವಾಗಿ ಅಲ್ಲಿ ಆ ಬಾಗಿಲುಗಳು When ತೆರೆಯಲ್ಪಟ್ಟವು. they went out, ಅವರು ಹೊರಗಡೆ ಹೋದ್ರು, the door is closed. ಮತ್ತು ಬಾಗಿಲುಗಳು ಮುಚ್ಚಲ್ಪಟ್ಟು. Yeah. And now he came to know. Suddenly, angel of God disappeared. Till that time, Peter was thinking it's a dream. ಮತ್ತು ಆತನು ಅಲ್ಲಿ ಹೊರಗೆ ಬಾಗಿಲುಗಳನ್ನ ಅಂದ್ರೆ ಎಲ್ಲ ಬಾಗಿಲುಗಳನ್ನು ದಾಟಿ ಬಂದ ನಂತರ ಅಲ್ಲಿ ದೇವದೂತನು ಮಾಯಾಗಿ ಬಿಟ್ಟ. ಅಲ್ಲಿವರೆಗೂ ಆ ಪೇತ್ರನು ಅನ್ಕೊಂಡಿದ್ದ ತಾನು ನೋಡ್ತಾ ಇರೋದು ಅಥವಾ ತಾನು ನೋಡ್ತಾ ಇರೋದು ಕನಸು ಎಂಬುದಾಗಿ. But when he comes to his senses, he says, I am really delivered. ಆತನು ತನ್ನ ಅರಿವಿಗೆ ಬಂದಾಗ ಅವನು ಗೊತ್ತಾಗ್ತದೆ, ನಿಜವಾಗಲೂ ನಾನು ಸೆರೆಮನೆಯಿಂದ ಹೊರಗೆ ಬಂದಿದ್ದೇನೆ ಎಂಬುದಾಗಿ. He goes to Mark's house. ಆತನಲ್ಲಿ ಮಾರ್ಕನ ಮನೆಗೆ ಹೋಗ್ತಾನೆ. Who is the Mark that wrote the book of Mark? ಮತ್ತು ಮಾರ್ಕನ ಸುವಾರ್ತೆ ಬರೆದಂತ ವ್ಯಕ್ತಿ ಆತನೇ. He goes to his house, tells there, all the people gathered there praying for Peter. See, God has answered your prayer. You just praise God. I will go to somewhere else. ಮತ್ತು ಆತನು ಅವನ ಮನೆಗೆ ಹೋಗಿ ಆತನಿಗೋಸ್ಕರ ಪ್ರಾರ್ಥಿಸುವಂತ ಜನರಿಗೆ ಹೇಳ್ತಾನೆ, ನೀವು ಮಾಡಿದ ಪ್ರಾರ್ಥನೆ ದೇವರು ಕೇಳಿದ್ದಾನೆ, ಬಿಡಿಸಿದ್ದಾನೆ, ಅದಕ್ಕೋಸ್ಕರವಾಗಿ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಎಂಬುದಾಗಿ. ಮತ್ತು ಅಲ್ಲಿಂದ and you shall glorify me. ಮತ್ತು ದೇವರು ಹೇಳ್ತಾನೆ, ನಾನು ಬಿಡಿಸುವೆನು, ನೀವು ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ. It's a promise from God. ಇದು ದೇವರಿಂದ ವಾಗ್ದಾನವಾಗಿದೆ. It's a challenge from God. ಇದು ದೇವರಿಂದ ಸವಾಲು. The same time it is a promise from God. ಮತ್ತು ಅದೇ ಪ್ರಕಾರವಾಗಿ ಇದು ದೇವರಿಂದ ವಾಗ್ದಾನವಾಗಿದೆ. And also God says, you shall glorify me. ಮತ್ತು ದೇವರು ಹೇಳ್ತಾನೆ, ಆಗ ನೀವು ನನ್ನನ್ನು ಕೊಂಡಾಡಿರೋ ಮಹಿಮೆ ಪಡಿಸುವಿರಿ ಎಂಬುದಾಗಿ. In John 16th chapter, ಯೋಹಾನ 16ನೇ ಅಧ್ಯಾಯದಲ್ಲಿ, ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ, where Jesus challenges us. ಯೇಸು ನಮಗೆ ಅಲ್ಲಿ ಸವಾಲು ಹಾಕ್ತಾರೆ. 23rd verse onwards, ಅಲ್ಲಿ 23ನೇ ವಚನದಿಂದ, ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು. ನೀವು ಇದುವರೆಗೂ ನನ್ನ ಹೆಸರಿನ ಮೇಲೆ ಯಾವುದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ, ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. Your joy shall be full when we receive the answer. ಯಾವಾಗ ನಾವು ಪ್ರಾರ್ಥನೆಗೆ ಉತ್ತರವನ್ನು ಪಡ್ಕೊಳ್ತೇವೋ ನಮ್ಮ ಆನಂದವು ಪರಿಪೂರ್ಣವಾಗ್ತದ್ರಿ. He says your joy shall be full. ನಿಮ್ಮ ಒಂದು ask me in my name. ನನ್ನ ಹೆಸರಿನಲ್ಲಿ ಕೇಳಿಕೊಳ್ಳಿರಿ. And God says you shall receive and your joy shall be full. ನೀವು ಉತ್ತರವನ್ನು ಹೊಂದಿಕೊಳ್ಳುತ್ತೀರಿ ಮತ್ತು ನಿಮ್ಮ ಆನಂದ ಪರಿಪೂರ್ಣವಾಗುವುದು. So if you want your joy to be full, you cry to God. ನೀವು ಆನಂದಗೊಳ್ಳವರಾಗಿರಬೇಕಾದ್ರೆ ದೇವರಿಗೆ ಮೊರೆ ಇಡ್ರಿ. Yeah. Psalm 126. ಕೀರ್ತನೆ 126. Yeah. We'll read from first verse onwards. ಅಲ್ಲಿ 1ನೇ ವಚನದಿಂದ ಓದೋಣ. When the Lord brought back the captivity of Zion, we were like those who dream. Then our mouth filled with laughter, our tongue with singing. And then they said among us nations, the Lord has done great things for them. The Lord has done great things for us, and we are glad. ಸೆರೆಯಲ್ಲಿದ್ದ ನಮ್ಮನ್ನು ಯೆಹೋವನು ತಿರುಗಿ ಚಿಯೋನಿಗೆ ಬರಮಾಡಿದಾಗ ನಾವು ಕನಸು ಕಂಡಂತಿದ್ದೆವು. ಆಗ ನಮ್ಮ ಬಾಯಿ ಬಲು ನಗೆಯಿಂದಲೂ ನಮ್ಮ ನಾಲಿಗೆ ಹರ್ಷ ಗೀತದಿಂದಲೂ ತುಂಬಿದವು. ಅನ್ಯ ಜನರು ಯೆಹೋವನು ಇವರಿಗೋಸ್ಕರ ಮಹತ್ ಕಾರ್ಯಗಳನ್ನು ಮಾಡಿದನೆಂದಲು ಎಂದು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದರು. ಯೆಹೋವನು ನಮಗೋಸ್ಕರ ಮಹತ್ ಕಾರ್ಯ ಮಾಡಿದ ನಿಜ, ಆದುದರಿಂದ ನಾವು ಸಂತೋಷವುಳ್ಳವರಾಗಿದ್ದೇವೆ. When God does miracle for us, we really will be filled with joy, laughter, singing. ದೇವರು ನಮಗೋಸ್ಕರವಾಗಿ ಮಹತ್ ಕಾರ್ಯ ಮಾಡುವಾಗ ನಾವು ಹರ್ಷಗೊಳ್ಳವರಾಗ್ತೇವೆ, ಸಂತೋಷವುಳ್ಳವರಾಗ್ತೇವೆ ಎಂಬುದಾಗಿ ನೋಡ್ತೇವೆ. He says he will fill our mouth with laughter. ಆತನು ನಮ್ಮ ಬಾಯನ್ನು ನಗೆಯಿಂದ ತುಂಬಿಸ್ತಾನ್ರಿ. And he'll give new songs into our mouth. ಮತ್ತು ನಮ್ಮ ಬಾಯಿಗೆ ಆತನು ಹೊಸ ಹಾಡನ್ನು ಕೊಡ್ತಾನೆ. Because the Lord has done great things for us. ದೇವರು ನಮಗೋಸ್ಕರವಾಗಿ ಮಹತ್ತಾದದನ್ನೇ ಮಾಡಿದ್ದಾನೆ ಎಂಬುದಾಗಿ. So this evening God is challenging us that you cry unto me in the day of trouble. ಅದಕ್ಕಾಗಿ ಈ ಸಾಯಂಕಾಲ ದೇವರು ನಿಮಗೆ ಸವಾಲು ಹಾಕುವಂತದ್ದು ಏನಂದ್ರೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, and I will deliver you. ನಾನು ನಿಮ್ಮನ್ನು ಬಿಡಿಸುತ್ತೇನೆ. If you read and go back home, read Psalm 107. ಮತ್ತು ನೀವು ಮನೆಗೆ ಹೋದ್ಮೇಲೆ ಕೀರ್ತನೆ 107 ಓದ್ರಿ.
In the day of trouble, they cried unto God. ಅವರು ಕಷ್ಟ ಕಾಲದಲ್ಲಿ ದೇವರಿಗೆ ಮೊರೆ ಇಟ್ಟರು. And God delivered them. ದೇವರು ಅವರನ್ನು ಬಿಡಿಸಿದನು ಎಂಬುದಾಗಿ. So many times that verse repeats in Psalm 107. ಮತ್ತು ಕೀರ್ತನೆ 107ರಲ್ಲಿ ಆ ಒಂದು ಶಬ್ದ ತಿರುಗಿ ಹೇಳಲ್ಪಡ್ತದೆ. Maybe 4 times it says. ಅದು 4 ಸಾರಿ ಹೇಳ್ತದೆ ಕಷ್ಟ ಕಾಲದಲ್ಲಿ ಅವರು ಮೊರೆ ಇಟ್ಟರು ಬಿಡಿಸಿದನು ಎಂಬುದಾಗಿ. Let the redeemed of the Lord say so. ಮತ್ತು ಆ ಕರ್ತನು ಬಿಡಿಸಿದವರು ಈ ರೀತಿಯಾಗಿ ಹೇಳಲಿ ಎಂದು. Let them say, God has delivered me. ದೇವರು ನನ್ನನ್ನು ಬಿಡಿಸಿದ್ದಾನೆ ಎಂಬುದಾಗಿ ಅವರು. Let there be testimony upon our mouth. ನಮ್ಮ ಬಾಯಿಯಲ್ಲಿ ಆ ಒಂದು ಸಾಕ್ಷಿ ಇರಬೇಕು. You know, that's that building that fell down near bus stand. ಬಸ್ ಸ್ಟ್ಯಾಂಡ್ ಹತ್ರ ಒಂದು ಬಿಲ್ಡಿಂಗ್ ಬಿತ್ರಿ. So one of our sister was there inside the building. ಮತ್ತು ಅವರ ಆ ಒಂದು ಬಿಲ್ಡಿಂಗ್ ನಲ್ಲಿ ಒಬ್ಬ ನಮ್ಮ ಸಹೋದರಿ ಇದ್ರು. She came out to have a tea. ಮತ್ತು ಅವರು ಚಹಾ ಕುಡಿಯೋದಕ್ಕಾಗಿ ಹೊರಗೆ ಬಂದರು. Building fell down. ಆ ಸಮಯದಲ್ಲಿ ಆ ಕಟ್ಟಡ ಅದು ಬಿದ್ದು ಹೋಯ್ತು. She did not testify. She did not testify. ಅವರು ಅದನ್ನು ಸಾಕ್ಷಿ ನುಡಿಲಿಲ್ರಿ. We need to testify. ನಾವು ಸಾಕ್ಷಿ ಹೇಳಬೇಕು. Such a great thing God has done. ದೇವರು ಅಂತ ಮಹತ್ ಕಾರ್ಯ ಮಾಡಿದ್ದಾನೆ. We need to testify to God. ನಾವು ದೇವರಿಗೆ ಸಾಕ್ಷಿ ನುಡಿಬೇಕು. ಅಂದ್ರೆ ಆತನ ಮಹತ್ ಕಾರ್ಯವನ್ನು ಹೇಳಬೇಕು. What God has done in our lives. ದೇವರು ನಮ್ಮ ಜೀವನದಲ್ಲಿ ಏನು ಮಾಡಿದ್ದಾನೆ ಎಂಬುದಾಗಿ. We should not keep our mouth shut. ನಮ್ಮ ಬಾಯನ್ನು ಮುಚ್ಚಿಕೊಂಡಿರಬಾರ್ದು. It says, you shall praise me. ಅದು ಹೇಳ್ತಾನೆ ನೀವು ನನಗೆ ಸ್ತುತಿ ಮಾಡುವಿರಿ ಎಂಬುದಾಗಿ. Psalm 50:15. ಕೀರ್ತನೆ 50:50. 15:50. 15:50. It says, you shall praise. ನೀವು call unto me in the day of trouble, I will deliver. You shall praise me. ಮತ್ತು ನಾನು ಆ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡುವಿರಿ, ಸದುತ್ತರ ದಯಪಾಲಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ. We need to praise God, not only ourselves. Praise in the congregation of the people. ಕೇವಲ ನಾವು ಅಷ್ಟೇ ಅಲ್ಲ, ನಾವು ಜನ ಸಮೂಹದ ಮಧ್ಯದಲ್ಲಿ ಅಥವಾ ದೇವ ಜನರ ಮಧ್ಯದಲ್ಲಿ ಆತನನ್ನು ಸ್ತುತಿಸಬೇಕು. Call unto me in the day of trouble. ಮತ್ತು ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ. It's a challenge God is giving to us. ದೇವರು ನಮಗೆ ಅಂತ ಒಂದು ಸವಾಲು ಕೊಡ್ತಾರೆ. So we need not to speak more about this. ಇದರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡಬೇಕಾಗಿಲ್ಲ. There are so many examples in the Bible that where people cried unto God in their trouble, God delivered them. ಮತ್ತು ಅನೇಕ ದೇವರ ವಾಕ್ಯದಲ್ಲಿ ಅನೇಕ ಉದಾಹರಣೆಗಳಿವೆ. ದೇವ ಜನರು ಅವರು ಕಷ್ಟ ಕಾಲದಲ್ಲಿ ಮೊರೆ ಇಟ್ಟರು, ಅವರು ದೇವರು ಅವರನ್ನು ಬಿಡಿಸಿದನು ಎಂಬುದಾಗಿ. We'll read that one. Psalm 34:6. ಕೀರ್ತನೆ 34:6 ಓದನ್ರಿ. ಕಷ್ಟದಲ್ಲಿ ಈ ಮನುಷ್ಯನು ಮೊರೆ ಇಡಲು ಯೆಹೋವನು ಕೇಳಿ ಎಲ್ಲಾ ಬಾಧೆಗಳಿಂದ ಬಿಡಿಸಿದನು. This is so beautiful. ಅಷ್ಟು ಸುಂದರವಾದದ್ದು. The psalm is not only telling about himself, he is telling about others' testimony. ಮತ್ತು ಇಲ್ಲಿ ಕೀರ್ತನೆಗಾರನು ತನ್ನ ಬಗ್ಗೆ ಅಷ್ಟೇ ಅಲ್ಲ, ಬೇರೆಯವರ ಬಗ್ಗೆ ಕೂಡ ಅಲ್ಲಿ ಸಾಕ್ಷಿ ನುಡಿತಾನೆ. This man cried unto God. ಈ ಮನುಷ್ಯ ದೇವರಿಗೆ ಕೂಗಿದ, and God delivered him from all those troubles. ಮತ್ತು ದೇವರು ಆತನನ್ನು ಎಲ್ಲಾ ಕಷ್ಟದಿಂದ ಬಿಡಿಸಿದ ಅಥವಾ ಬಾಧೆಯಿಂದ ಬಿಡಿಸಿದನು ಎಂಬುದಾಗಿ. And God himself gives us a challenge and gives us a promise. Why don't we hold to his promise? ಮತ್ತು ದೇವರು ತಾನೇ ನಮಗೆ ಆ ವಾಗ್ದಾನ ಕೊಡ್ತಾನೆ, ಸವಾಲಾಗ್ತಾನೆ. ಯಾಕೆ ಆ ವಾಗ್ದಾನವನ್ನು ನಾವು ಹಿಡ್ಕೊಳ್ಬಾರ್ದು? We'll hold to his promise. ಆತನ ಒಂದು ವಾಗ್ದಾನವನ್ನು ಹಿಡಿದುಕೊಳ್ಳೋಣ. We'll hold to his challenge. ಆತನ ಸವಾಲನ್ನು ಹಿಡಿದುಕೊಳ್ಳೋಣ. Call unto me. ನನ್ನನಿಗೆ ಮೊರೆ ಇಡ್ರಿ. Though it is in the day of trouble. ಮತ್ತು ಆ ಒಂದು ಕಷ್ಟ ಕಾಲದಲ್ಲಿ I will deliver you. ನಾನು ನಿಮ್ಮನ್ನು ಬಿಡಿಸುತ್ತೇನೆ ಅಥವಾ ಬಿಡಿಸುತ್ತೇನೆ ಎಂಬುದಾಗಿ. Take time to be in the presence of God. ದೇವರ ಸನ್ನಿಧಾನದಲ್ಲಿ ಇರುವುದಕ್ಕಾಗಿ ಸಮಯ ತೆಗೆದು. Take time to call unto him. ದೇವರಿಗೆ ಕೂಗುವುದಕ್ಕಾಗಿ ಸಮಯ ತೆಗೆದುಕೊಳ್ಳ್ರಿ. So when you come into his presence and pray and ask him, Lord, do these things, he will do it. ಮತ್ತು ನೀವು ಆತನ ಸನ್ನಿಧಾನದಲ್ಲಿ ಬಂದಾಗ ಅದನ್ನು ಕೇಳಿಕೊಡ್ರಿ, ಸ್ವಾಮಿ ಇದನ್ನು ನೀನು ಮಾಡು, ಆತನು ಮಾಡ್ತಾನೆ. And you shall glorify God. ಮತ್ತು ನೀವು ದೇವರಿಗೆ ಮಹಿಮೆ ಪಡಿಸುತ್ತೀರಿ. So this is the thing God wants to talk to us. ಈ ಒಂದು ವಿಷಯ ದೇವರು ನಮ್ಮೊಂದಿಗೆ ಮಾತನಾಡಬೇಕು. Not only to praise him, ಕೇವಲ ದೇವರಿಗೆ ಸ್ತುತಿ ಮಾಡುವುದು ಅಷ್ಟೇ ಅಲ್ಲ. And whoso offereth praise glorifieth me, he said in 23rd verse. ಮತ್ತು ಯಾರು ನನಗೆ ಕೃತಜ್ಞತಾ ಸ್ತುತಿ ಮಾಡ್ತಾರೋ ಅವರು ನನ್ನನ್ನು ಗೌರವಿಸ್ತಾರೆ ಎಂಬುದಾಗಿ. 50:23 ಯಾರು ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸ್ತಾರೋ ಅವರು ನನ್ನನ್ನು ಗೌರವಿಸ್ತಾರೆ ಎಂಬುದಾಗಿ. ಇಲ್ಲಿ Psalm 50, don't give it up. We are finishing already. ಈಗಾಗಲೇ ಮುಗಿಸ್ಲಿಕ್ಕಿದೆ. ಅಂದ್ರೆ ಆ ಕೀರ್ತನೆ 50 ಅದರಲ್ಲಿ 23ನೇ ವಚನ, ಯಾರು ಸ್ತುತಿ ಯಜ್ಞವನ್ನು ಅರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು.
I think 2 Samuel 2:13. I need not to open that one. ಅಲ್ಲಿ 2 ಸಮುವೇಲ 2:30. 2:32. Yeah. It says, whosoever honors me, I will honor them. ಮತ್ತು ಯಾರು ನನ್ನನ್ನು ಗೌರವಿಸುತ್ತಾರೋ ನಾನು ಅವರನ್ನು ಗೌರವಿಸುತ್ತೇನೆಂಬುದಾಗಿ. By praising God, you honor God. ಮತ್ತು ದೇವರನ್ನ ಸ್ತುತಿ ಮಾಡೋದ್ರ ಮೂಲಕವಾಗಿ ನೀವು ದೇವರನ್ನ ಗೌರವಿಸ್ತೀರಿ. And God also honors you. ಮತ್ತು ದೇವರು ನಿಮ್ಮನ್ನು ಕೂಡ ಗೌರವಿಸುತ್ತಾನೆ. The people of praise, God honors you. ಸ್ತುತಿಯ ಜನರೇ ದೇವರು ನಿಮ್ಮನ್ನು ಗೌರವಿಸುತ್ತಾನೆ. You want to come up in life? ನೀವು ಜೀವನದಲ್ಲಿ ಮೇಲಕ್ಕೆ ಬರಬೇಕಾ? Use praise. ನೀವು ದೇವರಿಗೆ ಸ್ತುತಿ ಮಾಡಿ. What all the God has done in your life, start praising God. ದೇವರು ನಿಮ್ಮ ಜೀವನದಲ್ಲಿ ಏನು ಮಾಡಿದ್ದಾರೆ ಅದಕ್ಕಾಗಿ ದೇವರ ಸ್ತುತಿ ಮಾಡೋದಕ್ಕೆ ಪ್ರಾರಂಭಿಸಿ. Try to remember with your good conscience, start praise God. ಮತ್ತು ನೀವು ಸಂಗತಿಗಳನ್ನ ನಿಮ್ಮ ಮನಸ್ಸಾಕ್ಷಿಯಿಂದ ಅವುಗಳನ್ನ ನೆನಪಿಗೆ ತಂದುಕೊಂಡು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಅಥವಾ ಸ್ತುತಿಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿರಿ. God also honors you. ದೇವರು ನಿಮ್ಮನ್ನು ಗೌರವಿಸ್ತಾನೆ. He honors you, lift you up in the society. ಮತ್ತು ದೇವರು ಆತ ನಿಮ್ಮನ್ನು ಸಮಾಜದಲ್ಲಿ ಮೇಲಕ್ಕೆ ತಿಡಿತಾನೆ. Nobody can look down upon you. ಯಾರು ಕೂಡ ನಿಮ್ಮನ್ನ ಕೆಳಗೆ ನೋಡ್ಲಿಕ್ಕೆ ಆಗುವುದಿಲ್ಲ. Whosoever offereth praise glorified me. ಯಾರು ನನಗೆ ಸ್ತುತಿಯನ್ನು ಅರ್ಪಿಸ್ತಾರೋ ಅವರು ನನ್ನನ್ನು ಗೌರವಿಸ್ತಾರೆ. Who honors me, I will honor them, God says. ದೇವರು ಹೇಳ್ತಾನೆ, ಯಾರು ನನ್ನನ್ನು ಗೌರವಿಸ್ತಾರೋ ನಾನು ಅವರನ್ನು ಗೌರವಿಸ್ತೇನೆ ಎಂಬುದಾಗಿ. Shall we all stand up? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. There may be some trouble in your life. ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಕಷ್ಟ ಇರಬಹುದು. But God is ready to deliver you. ದೇವರು ನಿಮ್ಮನ್ನು ಬಿಡಿಸುವುದಕ್ಕಾಗಿ ಸಿದ್ಧನಿದ್ದಾನೆ. There may be tears in your eyes. ನಿಮ್ಮ ಕಣ್ಣಲ್ಲಿ ಕಣ್ಣೀರು ಇರಬಹುದು. God sees that. ದೇವರು ಅದನ್ನು ನೋಡ್ತಾನೆ. Our God is not a blind God. ನಮ್ಮ ದೇವರು ಕುರುಡ ದೇವರಲ್ಲ. Our God is an all-seeing God. ನಮ್ಮ ದೇವರು ಎಲ್ಲವನ್ನು ನೋಡುವ ದೇವರಾಗಿದ್ದಾನೆ. He sees our good days, he sees our bad days. ನಮ್ಮ ಕೆಟ್ಟ ದಿನಗಳನ್ನು ಒಳ್ಳೆ ದಿನಗಳನ್ನು ಕೂಡ ನೋಡುವ ದೇವರು. And when we are going through those problems, ನಾವು ಅಂತ ಸಮಸ್ಯೆ ನಾವು ದಾಟಿ ಹೋಗುವಾಗಲೂ ಕೂಡ God is seeing it. ದೇವರು ಅದನ್ನು ನೋಡ್ತಾ ಇದ್ದಾನೆ. When Jacob was going through trouble, ಯಾಕೋಬನು ಸಂಕಟದಿಂದ ಹಾದು ಹೋಗ್ತಿರುವಾಗ, and Bible says God saw him. ದೇವರು ಆತನನ್ನು ನೋಡಿದನು ಎಂಬುದಾಗಿ. And he delivered him. ಆತನನ್ನು ಬಿಡಿಸಿದನು. When Joseph was in trouble, ಮತ್ತು ಯೋಸೇಫನು ಕಷ್ಟದಲ್ಲಿರುವಾಗ God saw him. ದೇವರು ಆತನನ್ನು ನೋಡಿದನು. He delivered him, lifted him up to the glorifying post. ಮತ್ತು ಆತನು ಅವರನ್ನು ಬಿಡಿಸಿ ಆತನ ಸಿಂಹಾಸನ ಮೇಲೆ ಏರುವಂತೆ ಮಾಡಿದನು. My brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, God is seeing. ದೇವರು ನೋಡ್ತಾನೆ. But only one thing is requiring from you. ಮತ್ತು ಒಂದು ಸಂಗತಿ ಆತ ನಿಮ್ಮದೇ ಬಯಸುವಂತದ್ದು ಏನೆಂದರೆ, cry unto me. ನನಗೆ ಕೂಗಿಕೊಳ್ಳ್ರಿ. Cry unto me. ನನಗೆ ಮೊರೆಯಿಡ್ರಿ. I will deliver you. ನಾನು ನಿಮ್ಮನ್ನು ಬಿಡಿಸುವೆನು. God says, I will deliver you. ನಾನು ನಿಮ್ಮನ್ನು ಬಿಡಿಸುವೆನು. Will is a strong word. ಅಲ್ಲಿ ಬಿಡಿಸುವೆನು ಅನ್ನುವಂಥದ್ದು ಬಹಳ ಬಲವಾದದ್ದು. He says, I will deliver you. ನಾನು ನಿಮ್ಮನ್ನು ಬಿಡಿಸುತ್ತೇನೆ. So let's cry unto God. ನಾವು ದೇವರಿಗೆ ಮೊರೆಯಿಡೋಣ್ರಿ. We know our trouble, he knows our trouble. ನಮಗೆ ಕಷ್ಟಗಳು, ನಮ್ಮ ಕಷ್ಟಗಳು ನಮಗೆ ಗೊತ್ತು ಮತ್ತು ಆತನಿಗೆ ಗೊತ್ತು. But only thing is requiring, cry unto me. ಆದರೆ ದೇವರು ನಮ್ಮಿಂದ ಕೇಳುವಂಥದ್ದು ಏನಂದ್ರೆ, ನನಗೆ ಮೊರೆಯಿಡ್ರಿ ಅಥವಾ ಕೂಗಿಕೊಳ್ಳ್ರಿ. That's only little thing, God. It may be a seconds, it may be minutes, one crying to God. ಒಂದು ಕ್ಷಣ ಇರಬಹುದು, ಒಂದು ನಿಮಿಷ ಇರಬಹುದು, ಆದರೆ ನಾವು ದೇವರಿಗೆ ಅದು ಮೊರೆಯಿಡುವಂತ ಸಂಗತಿಯಾಗಿದೆ. ದೇವರು ನಮ್ಮನ್ನು ಬಿಡಿಸ್ತಾನೆ. Hallelujah. Lord, I commit my brothers and sisters into holy hand. ಕರ್ತನಿನ ಪರಿಶುದ್ಧವಾದ ಹಸ್ತಕ್ಕೆ ಸ್ವಾಮಿ ನನ್ನ ಪ್ರಿಯ ಸಹೋದರ ಸಹೋದರರು ಒಪ್ಪಿಸಿಕೊಡ್ತೀನಿ. Every powers of darkness trying to discourage them, I curse and bind and cast them out in Jesus. ಅವರ ನಿರಾಶೆ ಪಡಿಸುವಂತ ಎಲ್ಲ ಅಂಧಕಾರದ ಶಕ್ತಿಗಳನ್ನು ಯೇಸು ನಾಮದಲ್ಲಿ ಬಂಧಿಸಿ ಹೊರಗೆ ಹಾಕಿ. Lord, open the doors for them in the name of Jesus. ಯೇಸುವಿನ ನಾಮದಲ್ಲಿ ಅವರಿಗೋಸ್ಕರವಾಗಿ ಬಾಗಿಲು ತೆರೆ ಮಾಡು. I command that closed doors to be open in Jesus. ಯೇಸು ನಾಮದಲ್ಲಿ ಮುಚ್ಚಲ್ಪಟ್ಟಂತ ಬಾಗಿಲು ತೆರೆ ಮಾಡಲಿ ಎಂಬುದಾಗಿ. Lord, open the doors of opportunities. ಮತ್ತು ಅವರಿಗೋಸ್ಕರವಾಗಿ ಅವಕಾಶದ ದ್ವಾರಗಳನ್ನು ತೆರೆ ಮಾಡು. That may prosper, O God, Father. ಅವರು ಅಭಿವೃದ್ಧಿಗೊಳ್ಳುವಂತೆ, they may go higher, O God, Master. ಅವರು
ಉನ್ನತ ಸ್ಥಿತಿಗೆ ಹೋಗುವಂತೆ Lord, fill them with your spirit, O God. ನಿನ್ನ ಆತ್ಮನಿಂದ ಅವರು ತುಂಬಿಸು. Anoint them and use them for your glory, O God. ಅವರನ್ನು ಅಭಿಷೇಕಿಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸು. Strengthen them, Lord, in the inner man by the Holy Spirit. ಪವಿತ್ರಾತ್ಮನ ಮೂಲಕ ಅವರ ಅಂತರ್ ಮನುಷ್ಯನ ಬಲಪಡಿಸು. Take away every discouragement. ಎಲ್ಲಾ ನಿರಾಶೆಗಳನ್ನು ತೆಗೆದುಹಾಕು. Take away every depression from their heart. ಎಲ್ಲ ಹತಾಶೆಗಳು ಅವರಿಂದ ತೆಗೆದುಹಾಕು. Lord, they may trust in you, God. ಅವರು ನಿನ್ನಲ್ಲಿ ಭರವಸೆಯಿಡುವಂತೆ. Lord, fill their mouth with laughter, O God. ಅವರ ಬಾಯನ್ನು ನಗೆಯಿಂದ ತುಂಬಿಸು. Lord, fill their mouth with new songs, O God. ಮತ್ತು ಅವರನ್ನು ಸ್ವಾಮಿ ಹೊಸ ಹಾಡುಗಳಿಂದ ತುಂಬಿಸು. That may praise you, O God, Papa. ಅವರು ನಿನ್ನನ್ನು ಸ್ತುತಿಸುವಂತೆ ತಂದೆ. Commit ourselves into holy hand. ನಮ್ಮನ್ನು ನಿನ್ನ ಪರಿಶುದ್ಧ ಹಸ್ತಕ್ಕೆ We ಒಪ್ಪಿಸಿಕೊಡು. give glory and honor and praise. ನಿನಗೆಲ್ಲ ಮಹಿಮೆ ಗೌರವ ಕೊಡ್ತೇವೆ. God, you know how to take your people from out of the trouble, O God. ಮತ್ತು ಕರ್ತನೆ ಕಷ್ಟದಿಂದ ನಿನ್ನ ಜನರನ್ನು ಹೇಗೆ ಹೊರಗೆ ತೆಗೆದು ನಿಮ್ಗೆ ಗೊತ್ತಿದೆ ಸ್ವಾಮಿ. Lord, we commit ourselves into holy hand. ನಮ್ಮನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಹಸ್ತಕ್ಕೆ ಒಪ್ಪಿಸಿಕೊಡು. Lord, we look to you. ನಾವು ನಿನ್ನನ್ನೇ ನೋಡುತ್ತೇವೆ. Thank you. ನೀವು ವಂದನೆ ಸಲ್ಲಿಸುತ್ತೇವೆ. Thank you for answering our prayers. ಕರ್ತನೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದೀರಿ. Thank you ಧನ್ಯವಾದ. for your deliverance. ನಿನ್ನ ಬಿಡುಗಡೆಗಾಗಿ ಸ್ತೋತ್ರ. In advance, we give you thanks, Lord. ಕರ್ತನೆ ಸ್ವಾಮಿ ಮುಂಗಡವಾಗಿ ನಾವು ನಿನಗೆ ಸ್ತೋತ್ರ You ಸಲ್ಲಿಸುತ್ತೇವೆ. have delivered us, O God. ನೀವು ನಮ್ಮನ್ನು ಬಿಡಿಸಿದಿ. Lord, we thank you and give glory. ನಾವು ನಿನಗೆ ಮಹಿಮೆಯನ್ನು ಕೊಡ್ತೇವೆ, ಗೌರವವನ್ನು ಕೊಡ್ತೇವೆ ಸ್ವಾಮಿ. In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. May the grace of our Lord Jesus Christ and the love of our Heavenly Father and the sweet communion of the Holy Spirit be with us all forever and ever. Amen. Amen. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸೊ ದಯಮಾಡಿ ಯವನಸ್ಥರು ಸ್ವಲ್ಪ PA ಸಿಸ್ಟಮ್ ಹಿಡುವುದಕ್ಕಾಗಿ ಸಹಾಯ ಮಾಡ್ರಿ. ಸೊ ಚೇರ್ಸ್ಗಳನ್ನು ಕೂಡ ಒಂದರ ಮೇಲೆ ಒಂದು ಹಾಕಿ ಗೋಡೆ ಕಡೆಗೆ ಹಾಕೋಣ.